ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ನನಗೆ ಇಷ್ಟು ದಿನದಿಂದ ನನಗೆ ಬಂದಂತಹ ತುಂಬಾ ಕ್ವಶನ್ಸ್ಗಳೇನು ಅಂದ್ರೆ ಅಥವಾ ಮೆಸೇಜಸ್ಗಳೇನು ಅಂದ್ರೆ ನೋಟಿಫಿಕೇಶನ್ ಆದಾಗಿಂದ ಮ್ಯಾಮ್ ಒಂದೇ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ ಹೇಗೆ ಕ್ಲಿಯರ್ ಮಾಡೋದು? ಕರೆಕ್ಟ್, ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ. ಅಥವಾ ನಾನು ಇದೇ ವರ್ಷ ಈ ಸಲ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಹೇಗೆ? ಇನ್ನ 2 ಮಂತ್ಸ್ ಇದೆ, ಹೇಗೆ ನಾನು ಎಕ್ಸಾಮ್ ಕ್ಲಿಯರ್ ಮಾಡೋದು? ಇನ್ನ 1 ಮಂತ್ ಇದೆ, 3 ಮಂತ್ಸ್ ಇದೆ. ಸೊ ಈ ತರ ಕ್ವಶನ್ಸ್ಗಳು ಅಂದ್ರೆ ಈ ವರ್ಷ ಹೇಗೆ ಕ್ಲಿಯರ್ ಮಾಡೋದು ಒನ್ ಅಟೆಂಪ್ಟ್ ಅಲ್ಲಿ, ಇವಾಗ ಉಳಿದಿರೋ ಡೇಸ್ ಅಲ್ಲಿ ಅನ್ನೋದು ತುಂಬಾ ಜನದ ಕ್ವಶನ್ ಆಗಿತ್ತು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ October 4th ಎಕ್ಸಾಮ್ ಇದೆ. ಅದು ನಾನ್ HK ಅವರಿಗೆ. HK ಅವರಿಗೆ ಮೇ ಬಿ 22nd or 23, ಬಟ್ ಐ ಆಮ್ ನಾಟ್ ಶೋರ್. ತಪ್ಪಾಗಿದ್ರೆ ಕ್ಷಮಿಸಿ, ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ October 4th ನಮಗೆ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ನಾನ್ HK ಅವರಿಗೆ VAO ಎಕ್ಸಾಮ್ ಇದೆ. ಮೇ ಬಿ 1-2 ದಿನ 3 ದಿನ ಮೇಲೆ ಕೆಳಗಡೆ ಆಗ್ಬೋದು, ಇಲ್ಲ ಎಕ್ಸಾಕ್ಟ್ ಆಗಿ ಅದೇ ಡೇಟ್ಗೂ ನಡಿಬಹುದು, ಅದು ಹೇಳೋದಕ್ಕಾಗಲ್ಲ. ಓಕೆನಾ? ಬಟ್ ನನಗೆ ಅನಿಸ್ತಂಗೆ October 4th ಎಕ್ಸಾಮ್ ಇರೋಂತ ಚಾನ್ಸಸ್ ಗಳಿದೆ. ಒಂದ್ ವೇಳೆ ಇಲ್ಲ ಅಂದ್ರೆ ಒಂದು ಫ್ಯೂ ಡೇಸ್ ಮಾತ್ರ ಹೆಚ್ಚು ಕಮ್ಮಿ ಆಗುತ್ತೆ, ಮೇಲೆ ಕೆಳಗಡೆ ಆಗುವಂತ ಚಾನ್ಸಸ್ ಗಳಿದೆ. ಕೆಳಗಡೆ ಅಂತೂ ಆಗಲ್ಲ, ಮೇಲ್ ಆಗ್ಬೋದು. ಓಕೆನಾ? ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ VAO ಎಕ್ಸಾಮ್ ಇದೇ ವರ್ಷ ಹೇಗೆ ಕ್ಲಿಯರ್ ಮಾಡಬೇಕು, ಯಾವ್ಯಾವ ತರ ಪ್ಲಾನ್ ಮಾಡ್ಕೊಬೇಕು, ಏನ್ ಓದ್ಬೇಕು, ಏನ್ ಓದ್ಬಾರ್ದು, 2 ಮಂತ್ಸ್ ಅಲ್ಲಿ ಹೇಗೆ ನಾವು ಪ್ರಿಪೇರ್ ಆಗಿರ್ಬೇಕು ಎಕ್ಸಾಮ್ಗೆ, ಒನ್ ಅಟೆಂಪ್ಟ್ ಅಲ್ಲಿ ನಾವು ಹೇಗೆ ಎಕ್ಸಾಮ್ ನ ಪಾಸ್ ಮಾಡಬೇಕು ಅನ್ನೋದನ್ನ ನಾನು ಸಿಂಪಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಸೊ ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದ್ರೂ ನೀಡಿದ್ರೆ, ಫ್ಯಾಮಿಲಿ ರಿಲೇಷನ್ಸ್, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವರಿಗೂ ಹೆಲ್ಪ್ಫುಲ್ ಆಗುತ್ತೆ, ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಅಂಡ್ ಬನ್ನಿ, ಸೊ PDF ಮೂಲಕ PPT ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಸೊ ದಟ್ ನಿಮಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿ, ಎಲ್ಲ ಪಾಯಿಂಟ್ಸ್ಗಳು ನಿಮ್ ತಲೆಯಲ್ಲಿ ಉಳಿಲಿ ಅಂತ. ಸೊ October 4th ರೆಡಿ ಇದ್ದೀರಾ ಅಲ್ವಾ? ಸೊ October 4th ಎಕ್ಸಾಮ್ ಇರೋವಂಥದ್ದು ಒನ್ ಅಟೆಂಪ್ಟ್ ಸ್ಟ್ರಾಟಜಿನ ನಾನು ಹೇಳ್ತೀನಿ. ಫಸ್ಟ್ ಪಾಯಿಂಟ್ ನೆನ್ಪಿರ್ಲಿ, ನಮಗೆ ತುಂಬಾ ಲೆಸ್ ಟೈಮ್ ಇರೋದ್ರಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೆ ಒಂದು 2 ಮಂತ್ಸ್ ಕೂಡ ಇಲ್ಲ. ಕರೆಕ್ಟ್ ಅಲ್ವಾ? 2 ಮಂತ್ಸಿಗೆ ಒಂದು 4-5 ಡೇಸ್ ಕಮ್ಮಿ ಇದೆ. ಸೊ ಈ ಡೇಸ್ ಅಲ್ಲಿ ನೀವು ಮಟೀರಿಯಲ್ಸ್ ಗಳನ್ನ ಕಲೆಕ್ಟ್ ಮಾಡಬೇಡಿ. ಅಂದ್ರೆ ಹೊಸ ಮೆಟೀರಿಯಲ್ಸ್ ಅಲ್ಲ, ಕಂಪ್ಲೀಟ್ಲಿ ನಿಮ್ಮ ಹತ್ರ ಮಟೀರಿಯಲ್ಸ್ ಇರುತ್ತೆ. ಓಕೆನಾ? ಇರೋದ್ರಲ್ಲಿ ಮತ್ತೆ ಹೊಸ ಮಟೀರಿಯಲ್ಸ್ ಗಳನ್ನ ಬೈ ಮಾಡಬೇಡಿ. ಇರೋ ಮಟೀರಿಯಲ್ಸ್ ಗಳನ್ನೇ ರಿವೈಸ್ ಮಾಡಿ ಓದಿ ಸ್ಟ್ರಾಟಜಿ ಮಾಡ್ಕೊಳ್ಳಿ. ಹೊಸ ಮಟೀರಿಯಲ್ಸ್ ಬೇಡ. ಒಂದ್ ವೇಳೆ ನಿಮ್ಮ ಹತ್ರ ಬುಕ್ಸ್ ಇಲ್ಲ ಅಂದ್ರೆ ಬುಕ್ಸ್ ಗಳನ್ನ ತಗೊಳ್ಳಿ. ಎಲ್ಲಾದ್ರೂ ಆನ್ಲೈನ್ ಅಲ್ಲಿ PDF ಸಿಕ್ಕಿದ್ರೆ ತಗೊಳ್ಳಿ. ಓಕೆ, ಸಾಕು. ಓಕೆನಾ? ಸೊ PDF ಮೇಲೆ PDF ಅಥವಾ ಜಾಸ್ತಿ ಬೇಡ. ಒನ್ ಬುಕ್, ಒನ್ ಸಬ್ಜೆಕ್ಟ್ಗೆ ಒನ್ ಬುಕ್ ಈಸ್ ಮೋರ್ ದನ್ ಎನಫ್. ಓಕೆನಾ? ಸೊ ಆದಷ್ಟು ಹೊಸ ಮಟೀರಿಯಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಬೇಡಿ. ನೆನ್ಪಿರ್ಲಿ, ಹೊಸ ಮಟೀರಿಯಲ್ಸ್ಗಳು ಮಾರ್ಕೆಟ್ ಅಲ್ಲಿ ಆ ಬುಕ್ ಚೆನ್ನಾಗಿದೆ ಅಂತೆ, ಈ ಬುಕ್ ಚೆನ್ನಾಗಿದೆ ಅಂತೆ, ಅದ್ ತಗೊಂತೀನಿ, ಇದು ತಗೊಂತೀನಿ, ಇದು ಬೇಡ. ಸ್ಟಾಪ್ ಕಲೆಕ್ಟಿಂಗ್ ದ ಬುಕ್ಸ್. ಓಕೆನಾ? ಫಸ್ಟ್. ಅಂಡ್ ಇನ್ನೊಂದು ಏನು ಅಂದ್ರೆ, ಯೂಟ್ಯೂಬ್ ವಿಡಿಯೋಗಳು ತುಂಬಾನೇ ಕ್ಲಾಸಸ್ಗಳು ಬರುತ್ತೆ. ಒಬ್ರೊಬ್ರು ಒಂದೊಂದ್ ತರ ಹೇಳ್ಕೊಡ್ತಾರೆ. ಯಾವ್ದಾದ್ರು ಒಂದಕ್ಕೆ ಸ್ಟಿಕ್ ಆಗಿ ನಿಮಗೆ ಯಾವ್ದು ಈಸಿಯಾಗಿ ಅರ್ಥ ಆಗ್ತಿರತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ರೆಗ್ಯುಲರ್ ಕ್ಲಾಸಸ್ಗಳನ್ನ ನೋಡ್ತಿರ್ತೀರಾ, ಅದಕ್ಕೆ ಸ್ಟಿಕ್ ಆಗಿ ಅದನ್ನೇ ಬೇಕಿದ್ರೆ ಅದೇ ವಿಡಿಯೋನೇ ನೀವು ಒಂದು 3 to 4 ಟೈಮ್ಸ್ ನೋಡಿ ಹೊರತು ಕಂಟಿನ್ಯೂಸ್ ಆಗಿ ಒಂದೇ ಕ್ಲಾಸ್ನೇ ಇವತ್ತೊಬ್ರ ಹತ್ರ, ನಾಳೆ ಇನ್ನೊಬ್ರು ಹೇಳ್ತಾರೆ, ನಾಳೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಹೇಳ್ತಾರೆ, ಬೇಡ. ಓಕೆನಾ? ಸೊ ಆದಷ್ಟು ಸ್ಟಿಕ್ ಟು ಒನ್ ಯೂಟ್ಯೂಬ್ ಚಾನಲ್ ಆರ್ ಒನ್ ವಿಡಿಯೋ. ಓಕೆನಾ? ಇಲ್ಲ ಅದನ್ನು ನೋಡಲ್ಲ, ನಾನು ಜಸ್ಟ್ ಬುಕ್ ರೆಫರ್ ಮಾಡ್ತೀನಿ ಅಂದ್ರು ದಟ್ಸ್ ಗುಡ್, ಅದು ಕೂಡ ಒಳ್ಳೇದೆ. ಅಂಡ್ ಟೂ ಮೆನಿ ಬುಕ್ಸ್ ಅಂಡ್ ಸ್ಟಡಿ ಮಟೀರಿಯಲ್ಸ್ ನಾವು ಆಲ್ರೆಡಿ ಹೇಳಿರೋ ತರ ತುಂಬಾ ಬುಕ್ಸ್ ಗಳು ಕಲೆಕ್ಟ್ ಮಾಡಬೇಡಿ. ನೀವೇನ್ ಲೈಬ್ರರಿ ಇಡಲ್ಲ, ಫ್ಯೂಚರ್ ಅಲ್ಲಿ ಏನಾದ್ರು ಲೈಬ್ರರಿ ಅಥವಾ ಈ ತರ ಏನಾದ್ರು ಇಡ್ಬೇಕು ಅಂತಿದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಆಗತ್ತೆ ಇಲ್ಲ. ಸ್ಟಡಿ ಮೆಟೀರಿಯಲ್ಸ್ ಗಳು ಆಲ್ರೆಡಿ ಹೇಳಿರೋ ತರ ಒನ್ ಸಬ್ಜೆಕ್ಟ್ ಒನ್ ಬುಕ್ ಈಸ್ ಮೋರ್ ದನ್ ಎನಫ್. ಅದ್ರಲ್ಲೂ ಕೆಲವರು ಹುಡುಕ್ತೀರಾ, ಹೊಸ ಎಡಿಷನ್ ಇದ್ರೆ ಓಕೆನಾ ಮ್ಯಾಮ್, ಹಳೆ ಎಡಿಷನ್ ಇದ್ರೆ ಬುಕ್ ಈಸ್ ಎನಫ್. ಹಳೆ ಎಡಿಷನ್ ನಿಮ್ ಹತ್ರ ಇದ್ರೆ ಅದನ್ನೇ ಕಂಟಿನ್ಯೂ ಮಾಡಿ, ಮತ್ತೆ ಹೊಸ ಎಡಿಷನ್ ನ ತಗೊಂಬೇಡಿ. ನಾ ಇನ್ನೂ ಒಂದ್ಸಲ ಹೇಳ್ತೀನಿ, ಹೊಸ ಎಡಿಷನ್ ಅಲ್ಲಿ ಎಂತದು ಎಕ್ಸ್ಟ್ರಾ ಏನು ಹೊಸ ಟಾಪಿಕ್ ಗಳನ್ನ ಕೊಡಲ್ಲ. ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಒಂದ್ ಫ್ಯೂ ಟಾಪಿಕ್ಸ್ ಗಳಷ್ಟೇ, 1-2-3 ಟಾಪಿಕ್ಸ್ ನ ಅಡಿಷನಲ್ ಆಗಿ ಹಾಕಿರ್ತಾರೆ. ಪಾಲಿಟಿ ತುಂಬಾನೇ ಎಡಿಷನ್ಸ್ ಗಳು ಬಂದ್ಬಿಟ್ಟಿದೆ ನೋಡಿ. 13, 14 ಸಮಥಿಂಗ್ 14-15 ಎಡಿಷನ್ ಅಲ್ಲಿ ಇದೆಯೇನೋ ಅನ್ಸುತ್ತೆ. ಆ ಎಡಿಷನ್ ಅಲ್ಲಿ ನಿಮ್ ಹತ್ರ ಇವಾಗ 2-3 ಎಡಿಷನ್ಗೂ ಈ ಎಡಿಷನ್ಗೂ ತುಂಬಾನೇ ಚೇಂಜಸ್ ಇಲ್ಲ. ಓಕೆನಾ? ಕೆಲವೊಂದು ಕರೆಂಟ್ ಅಫೇರ್ಸ್ ಅಲ್ಲಿ ಕೆಲವೊಂದು ಚೇಂಜಸ್ ಆಗಿರುತ್ತೆ, ಅದನ್ನ ಆಡ್ ಮಾಡಿರ್ತಾರೆ ಅಷ್ಟೇ. ಬಟ್ ಕೋರ್ ಪಾಯಿಂಟ್ಸ್ ಏನಿದೆ, ಫಂಡಮೆಂಟಲ್ ರೈಟ್ಸ್, DPSP ಎಲ್ಲಾನು ಸೇಮ್ ಇರುತ್ತೆ. ಕೆಲವೊಂದು
ಏನಂತಾರೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೆಲವೊಂದು ಪಾಲಿಟಿ ರಿಲೇಟೆಡ್ ನ್ಯೂಸ್ ಗಳು ನಡೆದಾಗ ಅದನ್ನ ಆಡ್ ಮಾಡಿ ಕೊಟ್ಟಿರ್ತಾರೆ ಹೊರತು ಕಂಪ್ಲೀಟ್ಲಿ ಬುಕ್ ಚೇಂಜ್ ಆಗಿರಲ್ಲ. ಸೊ ಹೊಸ ಎಡಿಷನ್ ಬೇಕು, ಈ ತರ ಎಲ್ಲ ಬೇಡ. ಓಕೆನಾ, ಇರೋದನ್ನೇ ಮೇಂಟೈನ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್, ಒನ್ ಸಬ್ಜೆಕ್ಟ್ ಒನ್ ಮೈನ್ ಸೋರ್ಸ್ ಮಲ್ಟಿಪಲ್ ರಿವಿಷನ್. ಆಲ್ರೆಡಿ ಹೇಳಿದೀನಿ, ಒನ್ ಸಬ್ಜೆಕ್ಟ್ ಒನ್ ಬುಕ್ ಮಲ್ಟಿಪಲ್ ರಿವಿಷನ್. ಎನಿ ಬುಕ್, ಯಾವುದೇ ಆಥರ್ ಇದ್ರು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಿದೆ, ಸಿಲೆಬಸ್ ಅಲ್ಲಿರುವಂತ ಎಲ್ಲಾ ಟಾಪಿಕ್ಸ್ ಗಳು ಅದ್ರ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಆ ಬುಕ್ ಈಸ್ ಮೋರ್ ದನ್ ಎನಫ್. ಅದನ್ನೇ ಮಲ್ಟಿಪಲ್ ರಿವಿಷನ್ ಕೊಡಿ. ಒನ್ ಸಬ್ಜೆಕ್ಟ್ ಒನ್ ಬುಕ್ ಮಲ್ಟಿಪಲ್ ರಿವಿಷನ್, ವೆರಿ ಇಂಪಾರ್ಟೆಂಟ್ ಟಾಪಿಕ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆನಾ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ, ದೆನ್ ನೆಕ್ಸ್ಟ್, ಫಿನಿಶ್ ದ ಸಿಲೆಬಸ್ ಫಸ್ಟ್. ಆದಷ್ಟು ಫಸ್ಟ್ ಟಾರ್ಗೆಟ್ ಏನಾಗಿರ್ಬೇಕು ಅಂದ್ರೆ ಎಂಟೈರ್ ಸಿಲೆಬಸ್ ಏನಿದೆಯೋ ಅದನ್ನ ಕವರ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒನ್ಸ್ ಆದ್ರೂ ಕವರ್ ಮಾಡ್ಕೊಳ್ಳಿ. ಅಂಡ್ ಒಂದೇ ಚಾಪ್ಟರ್ ಅಲ್ಲಿ ತುಂಬಾ ದಿನ ಸ್ಪೆಂಡ್ ಮಾಡಬೇಡಿ. ಆದಷ್ಟು ಯಾವ್ದಾದ್ರು ಒಂದು ಟಾಪಿಕ್ ಅರ್ಥ ಆಗಿಲ್ವಾ, ನೀವ್ ಏನ್ ಮಾಡಿದ್ರು ಅರ್ಥ ಆಗಿಲ್ವಾ, ಬಿಟ್ಬಿಟ್ಟು ಮುಂದೆ ಹೋಗಿ ಅದ್ರಲ್ಲೇ ಕುತ್ಕೊಂಡು ಇಲ್ಲ ಅದೊಂದು ಗರ್ಜ್ ಬರುತ್ತಲ್ಲ, ನಾನು ಇದನ್ ಮುಗಿಸ್ಲೇಬೇಕು, ಇದನ್ ಮಾಡ್ಲೇಬೇಕು, ಅದು ಬೇಡ. ಓಕೆನಾ, ನಿಮ್ಗೆ ಯಾವ್ದು ಅರ್ಥ ಆಗಿಲ್ಲ, ನಿಮಗೆ ತಲೆಗೆ ಹೋಗ್ತಾ ಇಲ್ಲ, ನೀವ್ ಏನ್ ಮಾಡಿದ್ರು ಆ ಟಾಪಿಕ್ ಹೋಗ್ತಿಲ್ಲ ಅಂದ್ರೆ ಸ್ಕಿಪ್. ನಿಮಗೆ ಇವಾಗ ಟೈಮ್ ಇಲ್ಲ, ನಿಮಗೆ ಟೈಮ್ ಸಿಕ್ಕಿದಾಗ ಆ ಚಾಪ್ಟರ್ ನ ಅಥವಾ ಆ ಟಾಪಿಕ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಸದ್ಯಕ್ಕೆ ನಿಮ್ ಹತ್ರ ಟೈಮ್ ಇಲ್ದಿರೋ ಕಾರಣ ನೀವೇನ್ ಮಾಡ್ಬೇಕು, ಅರ್ಥ ಆಗ್ತಿಲ್ಲ, ನಿಮ್ಗೆ ಅದು ಹೋಗ್ತಿಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಲೆಬಸ್ ನ ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ಸ್ ಗಳನ್ನ ಬೇರೆ ಏನಿದೆಯೋ ಅದನ್ನ ಕವರ್ ಮಾಡ್ಕೊಳ್ಳಿ. ತುಂಬಾ ಟೈಮ್ ನ ಒಂದೇ ಟಾಪಿಕ್ ಮೇಲೆ, ಒಂದೇ ಚಾಪ್ಟರ್ ಮೇಲೆ, ಅದ್ ಯಾವುದೇ ಚಾಪ್ಟರ್ ಇರ್ಲಿ, ಯಾವುದೇ ಟಾಪಿಕ್ ಇರ್ಲಿ, ಇಟ್ ಮೇ ಬಿ ಈವನ್ ಆಪ್ಟಿಟ್ಯೂಡ್ ಅಥವಾ ರೀಸನಿಂಗ್, ತುಂಬಾ ದಿನ ತುಂಬಾ ಹೊತ್ತು ಕುತ್ಕೊಂಬೇಡಿ, ಶಿಫ್ಟ್ ಆಗಿ. ಓಕೆನಾ, ನೆಕ್ಸ್ಟ್ ಫಸ್ಟ್ ಕಂಪ್ಲೀಟ್ ಕವರೇಜ್ ಮಾಡ್ಕೊಳ್ಳಿ, ನಂತರ ಡೆಪ್ತಿಗೆ ಹೋಗಿ. ಫಸ್ಟ್ ನಾನು ಇದನ್ನ ಆಲ್ರೆಡಿ ಒಂದು ಟಾಪಿಕ್ ಹೇಳಿದೀನಿ, ಒಂದು ಬುಕ್ ನ ಹೇಗ್ ಓದ್ಬೇಕು ಅನ್ನೋದನ್ನ ನಾನು ಹೇಳಿದೀನಿ, ಅದ್ರಲ್ಲಿ ನಾನು ಹೇಳ್ಕೊಟ್ಟಿದೀನಿ ಹೇಗ್ ಓದ್ಬೇಕು ಅಂತ. ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದ್ ಬುಕ್ ನ ಓದ್ತಿದ್ದೀರಾ ಅಂದ್ರೆ ಕಂಪ್ಲೀಟ್ ಫಸ್ಟ್ ಒಂದು ರೀಡಿಂಗ್ ಕೊಡ್ಬೇಕು. ಓಕೆನಾ, ನಿಮಗೆ ಕೆಲವೊಂದು ಟಾಪಿಕ್ ಗಳು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗಲ್ಲ, ಇಟ್ಸ್ ಓಕೆ. ಫಸ್ಟ್ ನಿಮಗೆ ಅದೊಂದು ಒಂದ್ ಸಮ್ಮರಿ ತರ ನಿಮಗೆ ಗೊತ್ತಾಗ್ಬೇಕು. ಓಕೆ, ಎಲ್ಲಿ ಯಾವ ಚಾಪ್ಟರ್ ಅಂದ್ಮೇಲೆ ಯಾವ ಚಾಪ್ಟರ್ ಏನೇನ್ ಟಾಪಿಕ್ಸ್ ಬರುತ್ತೆ. ಅಟ್ಲೀಸ್ಟ್ ನಿಮಗೊಂದು ರಫ್ ಕ್ಯಾಲ್ಕುಲೇಷನ್ ಇರ್ಬೇಕು. ಅದ್ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಬೀರು ಓಪನ್ ಮಾಡಿದಾಗ ಅಥವಾ ಒಂದು ಕಬೋರ್ಡ್ ಓಪನ್ ಮಾಡಿದಾಗ ಅದ್ರಲ್ಲಿ ತುಂಬಾ ಕಲರ್ಸ್ ಬಟ್ಟೆ ಇರುತ್ತೆ, ನೀವು ಒಂದೊಂದನ್ನೂ ತಕೊಂಡ್ ಹೋಗಕ್ ಆಗಲ್ಲ. ಕರೆಕ್ಟ್ ಅಲ್ಲ? ನೀವು ಫಸ್ಟ್ ಏನ್ ಮಾಡ್ತೀರಾ, ಒಂದ್ ಗ್ಲಾನ್ಸ್ ಮಾಡ್ತೀರಾ. ಓಕೆ, ಯಾವ ಕಲರ್ಸ್, ಯಾವ ಡ್ರೆಸ್, ಯಾವ ತರ ಬಟ್ಟೆ, ಜೀನ್ಸಾ, ಟಿ ಶರ್ಟ್, ಸೊ ಒಂದ್ ಗ್ಲಾನ್ಸ್ ಮಾಡ್ತೀರಾ. ಈಗ ಕಬೋರ್ಡ್ ಕ್ಲೋಸ್ ಮಾಡಿದ್ರೆ ನಿಮಗೆ ಕಣ್ಣಿಗೆ ಒಂದ್ ಬರುತ್ತೆ, ಏನು ಅಂತ, ಓಕೆ ಈ ಕಡೆ ಶರ್ಟ್ಸ್ ಗಳನ್ನ ಅರೇಂಜ್ ಮಾಡಿದ್ರು. ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿರಲ್ಲ ಇದೇ ಕಲರ್ ಇದೇ ಪ್ಯಾಟರ್ನ್ ಅಂತ, ಬಟ್ ನಿಮಗೆ ಒಂದು ಕಣ್ಣು ಮುಚ್ಚಿದಾಗ ಒಂದು ಪ್ಯಾಟರ್ನ್ ಫೀಲ್ ಆಗುತ್ತೆ. ಗೊತ್ತಾ, ಈ ಕಡೆ ಶರ್ಟ್ ಇತ್ತು, ಈ ಕಡೆ ಅವರು ಪೇಸ್ಟಲ್ ಕಲರ್ ಸ್ಯಾರೀಸ್ ಗಳನ್ನ ಇಟ್ಟಿದ್ರು, ಈ ಕಡೆ ಶೂಸ್ ಗಳು ಇಟ್ಟಿದ್ರು, ಈ ಕಡೆ ಇನ್ನೊಂದ್ ಏನೋ ಇಟ್ಟಿದ್ರು. ಸೊ ಈ ತರ ನಿಮಗೆ ರಫ್ ಲುಕ್ ಯಾವಾಗ ಬರುತ್ತೆ ಅಂದ್ರೆ ಫಸ್ಟ್ ಬುಕ್ ನ ಒಂದು ಗ್ಲಾನ್ಸ್ ಕೊಟ್ಟಾಗ. ಸೊ ನೆನ್ಪಿರ್ಲಿ, ಫಸ್ಟ್ ಕಂಪ್ಲೀಟ್ ಕವರ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಡೆಪ್ತ್ ಆಗಿ ಹೋಗಿ. ಆಮೇಲೆ ಏನ್ ಮಾಡಿ ಅಂದ್ರೆ ಕಬೋರ್ಡ್ ಓಪನ್ ಮಾಡ್ಬಿಟ್ಟು ಓಕೆ ಯಾವ ಕಲರ್ ಶರ್ಟ್ ಎಲ್ಲಿದೆ, ಯಾವ ಕಲರ್ ಪ್ಯಾಟರ್ನ್ ಅಲ್ಲಿರುವಂತಹ, ಯಾವ ತರ ಪ್ಯಾಟರ್ನ್ ಅಲ್ಲಿರುವಂತಹ ಸ್ಯಾರಿ ಎಲ್ಲಿದೆ. ಓಕೆನಾ, ಸಿಲ್ಕ್ ಸ್ಯಾರಿ ಎಕಡೆ ಇಟ್ಟಿದ್ದಾರೆ, ಸಿಲ್ಕ್ ಸ್ಯಾರಿಯಲ್ಲಿ ಕಲರ್ ವೈಸ್ ಹೆಂಗ್ ಅರೇಂಜ್ ಮಾಡಿದ್ದಾರೆ. ಸಿಂಪಲ್, ನೀವೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗ್ತೀರಾ ಅನ್ಕೊಳ್ಳಿ, ಅಥವಾ ಒಂದು ಸೂಪರ್ ಮಾರ್ಕೆಟ್ ಹೋದಾಗ ಅಲ್ಲಿ ಅರೇಂಜ್ ಮಾಡಿರ್ತಾರೆ. ಅಂದ್ರೆ ಒಂದೊಂದು ಸೆಕ್ಷನ್ ಒಂದೊಂದಕ್ಕೆ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಕಂಪ್ಲೀಟ್ ಈ ನೂಡಲ್ಸ್ ಅಥವಾ ಚೈನೀಸ್ ಸೆಕ್ಷನ್ ಕೊಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಜಾಮು, ಕೆಚಪ್, ನೂಡಲ್ಸ್, ವೆರೈಟಿ ಆಫ್ ಪಾಸ್ತಾ, ವೆರೈಟಿ ಆಫ್, ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಅದನ್ನ ಹಂಗೆ ಅರೇಂಜ್ ಮಾಡಿರ್ತಾರೆ. ಮಿಕ್ಸ್ ಮಾಡಿರ್ತಾರ ಇಲ್ಲ, ಕೊರಿಯನ್ ನೂಡಲ್ಸ್ ಒಂದ್ ಕಡೆ, ಅಥವಾ ಮ್ಯಾಗಿ ಒಂದ್ ಕಡೆ, ಇಪ್ಪಿ ನೂಡಲ್ಸ್ ಒಂದ್ ಕಡೆ, ಕಿಸಾನ್ ಕೆಚಪ್ ಒಂದ್ ಕಡೆ, ಮಯೋನೀಸ್ ಒಂದ್ ಕಡೆ. ಅಂದ್ರೆ ಅದು ನೋಡೋ ಎಷ್ಟು ಚೆನ್ನಾಗಿರುತ್ತೆ. ಬಟ್ ನಿಮಗೆ ಒಂದೇ ಸಲ ಅದು ಗೊತ್ತಾಗುತ್ತಾ? ಇಲ್ಲ. ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ನೀವು ಡೆಪ್ತ್ ಆಗಿ ಅಲ್ಲಿ ನಿಂತ್ಕೊಂಡು ಒಂದೊಂದೇ ಸೆಕ್ಷನ್ ನ ಡೀಪ್ ಆಗಿ ನೋಡ್ಕೊಂಡೋದಾಗ ಗೊತ್ತಾಗುತ್ತೆ. ಬಟ್ ಫಸ್ಟ್ ಟೈಮ್ ಸೂಪರ್ ಮಾರ್ಕೆಟ್ ಹೋದಾಗ ನಿಮಗೊಂದು ಗ್ಲಾನ್ಸ್ ಬರುತ್ತೆ. ಓಕೆ, ಈ ಸೆಕ್ಷನ್ ಬಂದ್ಬಿಟ್ಟು ಡೈರಿ ಪ್ರಾಡಕ್ಟ್ ಗೆ, ಈ ಸೆಕ್ಷನ್ ಬಂದ್ಬಿಟ್ಟು ಸ್ಟೇಪಲ್ಸ್ ಗೆ, ಈ ಸೆಕ್ಷನ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಐಟಮ್ಸ್ ಗೆ. ಫಸ್ಟ್ ಟೈಮ್ ಅಲ್ಲಿ ನಿಮಗೊಂದು ಅಂದಾಜ್ ಗೊತ್ತಾಗುತ್ತೆ ಹೊರತು ಎಕ್ಸಾಕ್ಟ್ ಇದೇ ಪ್ರಾಡಕ್ಟ್ ಇಲ್ಲೇ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತಾ? ಇಲ್ಲ. ಒಂದ್ ಗ್ಲಾನ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಷ್ಟೇ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ಗ್ಲಾನ್ಸ್ ಮಾಡ್ಬೇಕು. ಸಿಂಪಲ್, ನೀವು ಒಂದ್ ಕಬೋರ್ಡ್ ತೆಗ್ದಂಗ್ ನಾನು ಒಂದ್ ಎಕ್ಸಾಂಪಲ್ ಕೊಟ್ನಲ್ಲ, ಅದ್ ಮೈಂಡ್ ಅಲ್ಲಿ ಇರ್ಲಿ. ಸೆಕೆಂಡ್ ಟೈಮ್ ನೀವು ಆ ಬುಕ್ ನ ಓದ್ತಿದ್ದೀರಾ ಅಂದ್ರೆ ಡೆಪ್ತ್ ಆಗಿ ಹೋಗಿ. ಓಕೆನಾ, ಅಂದ್ರೆ ಎಲ್ಲಿ ಏನೇನಿದೆ, ಯಾವ್ಯಾವ ಟಾಪಿಕ್ ಇದೆ, ಎಷ್ಟು ತಿಳ್ಕೊಬೇಕು ಅನ್ನೋದು ನಿಮಗೆ ನೆಕ್ಸ್ಟ್ ಗೊತ್ತಾಗ್ಬೇಕು. ದೆನ್ ಇನ್ಕಂಪ್ಲೀಟ್ ಸಿಲೆಬಸ್
ಪರ್ಫೆಕ್ಷನ್ ಪ್ರಿಪರೇಷನ್ ಇಸ್ ಈಕ್ವಲ್ ಟು ನೋ ಯೂಸ್. ಫಸ್ಟ್ ಸಿಲೆಬಸ್ ವೆರಿ ಇಂಪಾರ್ಟೆಂಟ್, ಕವರ್ ಮಾಡ್ಕೊಳ್ಳಿ, ಆದಷ್ಟು ಕವರ್ ಮಾಡ್ಕೊಳ್ಳಿ. 2 months ಅಲ್ಲಿ ಕವರ್ ಮಾಡೋದು ತುಂಬಾ ಕಷ್ಟ, ಬಟ್ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ದು ಪರ್ಫೆಕ್ಷನ್ ಸಿಗೋ ಅಂತದ್ದು. ಓಕೆನಾ? ಸೊ ಸಿಲೆಬಸ್ ಫಸ್ಟ್. ಓಕೆ, ನೆಕ್ಸ್ಟ್, ಮೇಕ್ ರಿವಿಷನ್ ಯೋರ್ ಮೇನ್ ವೆಪನ್. ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ 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 ಇಂಪಾರ್ಟೆಂಟ್. ರಿವಿಷನ್ ಇಸ್ ದ ವೆಪನ್. ನೀವು ಕರೆಕ್ಟ್ ಆಗಿ ರಿವಿಷನ್ ಮಾಡಿದೀರಾ ಅಂದ್ರೆ ಎನಿ ಎಕ್ಸಾಮ್ ಯು ಕ್ಯಾನ್ ಕ್ವಾಲಿಫೈ. ಎನಿ ಎಕ್ಸಾಮ್ ನೀವು ಕ್ವಾಲಿಫೈ ಆಗ್ಬೋದು. ಬಟ್ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ರಿವಿಷನ್ ಸೈಕಲ್ ನ ಫಸ್ಟ್ ಯಾವಾಗ್ಲೂ ಫಾಲೋ ಮಾಡ್ಕೊಳ್ಳಿ. Day 1, Day 3, Day 7, Day 15 ಫೈನಲ್ ರಿವಿಷನ್. ಫಸ್ಟ್ ಡೇ ಇವತ್ತು ರಿವಿಷನ್ ಮಾಡಿರ್ತೀರಾ. ಇವತ್ತು ಓದಿರೋದನ್ನ 3 ದಿನ ಬಿಟ್ಟು ರಿವಿಷನ್. ಇವತ್ತೊಂದು ಟಾಪಿಕ್, ಫಾರ್ ಎಕ್ಸಾಂಪಲ್ ಗಾಂಧಿ ಏನಿದೆಯೋ ಫ್ರೀಡಮ್ ಪಾರ್ಟ್ ಅದು ಇವತ್ತು ನಾನು ಓದ್ದೆ. ಓಕೆನಾ? Day 1. ಇದನ್ನ ನಾನು ಮತ್ತೆ ಯಾವಾಗ ರಿವಿಷನ್ ಮಾಡ್ಬೇಕು? 3ನೇ ದಿನ ರಿವಿಷನ್ ಮಾಡ್ಬೇಕು. ಅದಾದ್ಮೇಲೆ ಮತ್ತೆ ಯಾವಾಗ ರಿವಿಷನ್ ಮಾಡ್ಬೇಕು? ಇದೇ ಟಾಪಿಕ್ ನ ಇವತ್ತು ಓದಿದ್ದನ್ನ ನಾನು 7ನೇ ದಿನ ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ 15ನೇ ದಿನ. ಓಕೆ, ಸೊ ಇದೇ ತರ ನಾಳೆ ಓದ್ತೀರಾ. ನಾಳೆಯಿಂದ 3ನೇ ದಿನಕ್ಕೆ ನಾಳೆ ಓದಿದ್ದನ್ನೇ ಓದ್ತೀರಾ. ಅದಾದ್ಮೇಲೆ ಮತ್ತೆ 7ನೇ ದಿನಕ್ಕೆ ನಾಳೆ ಓದಿದ್ದನ್ನೇ ಮತ್ತೆ ರಿವಿಷನ್ ಮಾಡ್ತೀರಾ. ಸೊ ಪ್ರತಿ ದಿನ ಓದೋದನ್ನ ನೀವು ನೆಕ್ಸ್ಟ್ 3 days, 7 days, 15 daysಗೆ ರಿವಿಷನ್ ಇರ್ಬೇಕು. ಇವತ್ತು ಓದಿದ್ದು ಮತ್ತೆ 3ನೇ ದಿನ ಇದೇ ಟಾಪಿಕ್ ಓದ್ಬೇಕು. ನಾಳೆ ಓದಿದ್ದು ಅದ್ರ ನೆಕ್ಸ್ಟ್ 3ನೇ ದಿನ ಅದೇ ಓದ್ಬೇಕು. ನಾಡಿದ್ದು ಓದಿದ್ದು ಅದೇ ದಿನದ್ದು ನೆಕ್ಸ್ಟ್ 3ನೇ ದಿನಕ್ಕೆ ರಿವಿಷನ್ ಮಾಡ್ಬೇಕು. ಅದೇ ಓದ್ಬೇಕಂದ್ರೆ ರಿವಿಷನ್ ಮಾಡ್ಬೇಕು. ಫಸ್ಟ್ ಓದ್ಬೇಕು, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕುತ್ಕೊಂಡು ಆ ಟಾಪಿಕ್ ನ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಯಾವ್ದೋ ಒಂದು ಟಾಪಿಕ್ ಓದ್ತಿದ್ದೀರಾ ಅಂದ್ರೆ ಫಸ್ಟ್ ಓದಿ, ಆಮೇಲೆ ಕುತ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆನಾ? ರಿವಿಷನ್ ಇಸ್ ಈಕ್ವಲ್ ಟು ರಿಟೆನ್ಷನ್. ನೀವ್ ಎಷ್ಟು ರಿವಿಷನ್ ಮಾಡ್ತಿರೋ ಅಷ್ಟು ರಿಟೆನ್ಷನ್ ಆಗಿ ನಿಮಗೆ ಉಳಿಯುತ್ತೆ, ಅಂದ್ರೆ ನಿಮ್ಮಲ್ಲಿ ಉಳಿಯುತ್ತೆ ಅದು. ಓಕೆನಾ? ನೆಕ್ಸ್ಟ್, ಮಲ್ಟಿಪಲ್ ರಿವಿಷನ್ಸ್ ಇಸ್ ಈಕ್ವಲ್ ಟು ಫಾಸ್ಟರ್ ರಿಕಾಲ್ ಇನ್ ಎಕ್ಸಾಮ್. ನೀವೆಷ್ಟು ಮಲ್ಟಿಪಲ್ ರಿವಿಷನ್ ಮಾಡ್ತಿರೋ ನಿಮಗೆ ಎಕ್ಸಾಮ್ ಅಲ್ಲಿ ಅಷ್ಟೇ ಚೆನ್ನಾಗಿ ಆನ್ಸರ್ಸ್ ಗಳನ್ನ ನೀವು ಫೈಂಡ್ ಮಾಡ್ಬೋದು. ನೆನ್ಪಿರ್ಲಿ, ಇನ್ನ ಫಸ್ಟ್ ಟೈಮ್ ನೀವ್ ಯಾರಾದ್ರೂ ಕಾಂಪಿಟೇಟಿವ್ ಫೀಲ್ಡ್ ಬರ್ತಿದ್ದೀರಾ ಅಂದ್ರೆ ಇನ್ನೂ ಒಂದ್ಸಲ ಹೇಳ್ತೀನಿ, ಯಾವ್ದೋ ಒಂದ್ ಬುಕ್ ಇದೇ ಬುಕ್ ಇಂದ ಕ್ವಶನ್ಸ್ ಬರುತ್ತೆ ಅಂತ ಯಾರಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಅದು ದೊಡ್ಡ ಸುಳ್ಳು. ನೀವ್ ಯಾವ ಬುಕ್ ಓದ್ಕೊಂಡೋದ್ರು ಅದರಿಂದ ಡೈರೆಕ್ಟ್ ಆಗಿ ಕ್ವಶನ್ಸ್ಗಳು 1-2 ಬರ್ಬೋದು ಅಷ್ಟೇ. ಅದ್ರ ಮೇಲೆ ಯಾವ ಕ್ವಶನ್ಸ್ಗಳು ಬರಲ್ಲ. ಇನ್ನೆಲ್ಲಾನು ನೀವ್ ಯಾವ ಲೆವೆಲ್ಗೆ ಓದಿರ್ತೀರಾ, ಆ ಬುಕ್ ಎಷ್ಟು ಸಲ ಮಲ್ಟಿಪಲ್ ರಿವಿಷನ್ ಮಾಡ್ತೀರಾ, ಅದನ್ನ ಎಷ್ಟು ಸಲ ನೀವು MCQ ಸಾಲ್ವ್ ಮಾಡಿರ್ತೀರಾ, ಯಾವ ತರ ನಿಮ್ಮ ಐಡಿಯಾನ ಅಲ್ಲಿ ಪೇಪರ್ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದೇ ನಿಮಗೆ ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ಓಕೆ, ನೆಕ್ಸ್ಟ್, ಮರ್ತೋಗೋದು ನಾರ್ಮಲ್. ಎಲ್ರು ಮರ್ತೋಗ್ತಾರೆ, ಯಾಕಂದ್ರೆ ನಾನು ಹ್ಯೂಮನ್ ಬೀಯಿಂಗ್, ನೀವು ಹ್ಯೂಮನ್ ಬೀಯಿಂಗ್, ಎಲ್ರು ಹ್ಯೂಮನ್ ಬೀಯಿಂಗ್. ಸೊ ಎಲ್ರು ಮರ್ತೋಗ್ತಾರೆ. ಇವತ್ತು ಓದಿದ್ದು ನನಗ್ ನಾಳೆ ನೆನ್ಪಿರ್ದಲ್ಲ ಇರ್ಬೋದು. ಇವತ್ತು ಈ ವಿಡಿಯೋ ಮಾಡಿದೆ, ನಾಳೆ ನನಗ್ ನೆನ್ಪಿರಲ್ಲ ಏನ್ ಮಾಡಿದೆ ಅಂತ, ಬಟ್ ಇವತ್ತು ಹಿಂಗ್ ಮಾಡಿದೆ. ನಿಜವಾಗ್ಲೂ ನನಗೆ ನಾಳೆ ಏನ್ ಮಾಡಿದೆ, ಓಕೆ ನಾನು ಈ ಟಾಪಿಕ್ ಮೇಲೆ ಮಾಡಿದೆ ಅನ್ಬೋದು, ಬಟ್ ಎಕ್ಸಾಕ್ಟ್ ಆಗಿ ನಾನು ಏನ್ ಮಾಡಿದೆ ಅನ್ನೋದು ನಾಳೆ ನನಗ್ ನೆನ್ಪಿರ್ದಲ್ಲ ಇರ್ಬೋದು. ಯಾಕಂದ್ರೆ ಮರ್ತೋಗೋದು ಮನುಷ್ಯನ್ ಗುಣ. ಇದು ಹೆಂಗ್ ಮರ್ತೋಗ್ದಲೆ ತುಂಬಾ ಜನ ಕೇಳ್ತಿದ್ದೀರಾ. ಆಕ್ಚುಲಿ ನನಗೆ ಇದು ಕಮೆಂಟ್ ಬಂದಿದೆ, ಮ್ಯಾಮ್ ನಾನು ಓದಿದ್ದೆಲ್ಲ ಮರ್ತೋಗುತ್ತೆ ಅಕ್ಕ. ಸಿಂಪಲ್, ರಿವಿಷನ್. ಎಲ್ರಿಗೂ ಮರ್ತೋಗುತ್ತೆ. ಮರಿದಲ್ಲೇ ಹೋಗೋದಕ್ಕೆ ಒಂದೇ ಒಂದು ಏನು ಅಂದ್ರೆ ರಿವಿಷನ್. ಕರೆಕ್ಟ್ ಅಲ್ಲ? ನೀವೇನೋ ಒಂದು ಇಷ್ಟಪಡ್ತೀರಾ, ಏನೋ ಒಂದು ಹುಡುಗಿನ ಇಷ್ಟಪಡ್ತೀರಾ, ಒಂದು ಹುಡುಗನ ಇಷ್ಟಪಡ್ತೀರಾ, ಯಾಕೆ ಮರೆಯಲ್ಲ ಹೇಳಿ ನೋಡ? ಯಾಕೆ ಮರೆಯಲ್ಲ ಅಂದ್ರೆ ದಿನ ಅವ್ರ ಜೊತೆನೆ ಮಾತಾಡ್ತೀರಾ, ಅವ್ರ ಜೊತೆನೆ ಎಲ್ಲಾ ಫೀಲಿಂಗ್ಸ್ ಗಳನ್ನೂ ಶೇರ್ ಮಾಡ್ತೀರಾ, 3 ಹೊತ್ತು ಕಾಲ್ ಮಾಡ್ತೀರಾ, ಮಾತಾಡ್ತೀರಾ. ಅದೇ ರಿವಿಷನ್. ಪದೇ ಅವ್ರನ್ನೇ ನೋಡ್ತೀರಾ, ಪದೇ ಅವ್ರ ಕಾಲ್ನೇ ರಿಸೀವ್ ಮಾಡ್ತೀರಾ, ಅವ್ರ ಜೊತೆ ಇರ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ. ಪದೇ ಇದ್ದು ಒಂದಿನ ಅವ್ರು ಇರಲ್ಲ ಅಂದ್ರೆ ನಿಮ್ ಕೈಲಿ ಇರಕ್ಕಾಗಲ್ಲ. ಯಾಕಂದ್ರೆ ನಿಮ್ ಮೈಂಡ್ ಅಲ್ಲಿ ಸ್ಟಿಕ್ ಆಗಿ ಕೂತಿರುತ್ತೆ ಅವ್ರ ಬಗ್ಗೆ. ಸಿಂಪಲ್ ಅಲ್ಲ? ನಾವ್ ಯಾವ್ದನ್ನ ಪದೇ ನೋಡ್ತೀವೋ, ಪದೇ ಕೇಳ್ತೀವೋ, ಮೈಂಡ್ ಅಲ್ಲಿ ಸ್ಟಿಕ್ ಆಗಿ ಕೂತ್ಕೊಳ್ಳುತ್ತೆ. ಅದನ್ನ ನಾವು ಕಳ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅದು ನಮ್ಮ ಮೈಂಡ್ ಇಂದ ಅಷ್ಟು ಈಸಿಯಾಗಿ ಹೋಗಲ್ಲ, ತುಂಬಾ ಟೈಮ್ ಬೇಕು. ಇದೇ ತರಾನೇ ನಿಮಗೆ ಯಾವ್ದು ಮರ್ತೋಗ್ಬಾರ್ದು ಅಂತ ನಿಮ್ಗೆ ಅನ್ಸುತ್ತೋ ಅದನ್ನ ಮಲ್ಟಿಪಲ್ ರಿವಿಷನ್ ಮಾಡಿ. ಓಕೆನಾ? ಅದರಿಂದ ಸ್ಟ್ರಾಂಗ್ ಆಗುತ್ತೆ ಟಾಪಿಕ್ಸ್ ಗಳು. ಓಕೆನಾ? ರಿವಿಷನ್ ವೆರಿ ಇಂಪಾರ್ಟೆಂಟ್. 4th one, ಸಾಲ್ವ್ MCQ ಎವ್ರಿ ಡೇ. ವೆರಿ ಇಂಪಾರ್ಟೆಂಟ್. MCQ ಸಾಲ್ವ್ ಮಾಡೋದು ಫಸ್ಟ್ 50 ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈವನ್ ನೀವು 20, 30 ಇಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೂ ಓಕೆ. 50, ಅದಾದ್ಮೇಲೆ 75 ಇನ್ಕ್ರೀಸ್ ಮಾಡಿ, ಆಮೇಲೆ 100, ಆಮೇಲೆ 150. ಸೊ ಸ್ಟಾರ್ಟ್ ಮಾಡ್ಕೊಳ್ಳಿ, ಗ್ರಾಜುಯಲ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದೇ ಸಲ 100, 150 ಎಲ್ಲ ಕೊಡಕ್ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು 20, 30 ಆದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ. 20 is also fine. ಓಕೆನಾ? 20 ಇಂದ ಶುರು ಮಾಡ್ಕೊಂಡ್ರು
ದಟ್ಸ್ ಆಲ್ಸೋ ವೆರಿ ಗುಡ್, ಒಳ್ಳೆ ಪೊಸಿಷನ್ ಅಲ್ಲಿ ನೀವಿದ್ದೀರಾ ಅಂತ. ಬಟ್ ಡೋಂಟ್ ಫೋಕಸ್ ಓನ್ಲಿ ಆನ್ ದ ನಂಬರ್ ಆಫ್ ಕ್ವಶನ್. ನಾನು ಇವತ್ತು 100 ಮಾಡ್ಬಿಟ್ಟೆ, 150 ಮಾಡ್ಬಿಟ್ಟೆ. ನೋ, ದಟ್ಸ್ ನಾಟ್ ದ ಪ್ರಾಬ್ಲಮ್. ದಟ್ಸ್ ನಾಟ್ ಇಂಪಾರ್ಟೆಂಟ್ ಆಕ್ಚುಲಿ. ದೆನ್ ವಾಟ್ ಈಸ್ ಇಂಪಾರ್ಟೆಂಟ್ ಅಂದ್ರೆ ನೀವ್ ಅದ್ರಲ್ಲಿ ಏನ್ ಓದಿದ್ರೆ, ನಿಮ್ಮ ತಪ್ಪುಗಳನ್ನ ಹೇಗೆ ಕಂಡಿಡ್ಕೊಂಡ್ರಿ, ನೀವ್ ಯಾಕೆ ತಪ್ಪು ಮಾಡಿದ್ರಿ, ಹೇಗ್ ಅನಲೈಸ್ ಮಾಡಿದ್ರೆ, ಇದು ಇಂಪಾರ್ಟೆಂಟ್. ನೀವ್ ಎಷ್ಟ್ ಕ್ವಶನ್ ಅಟೆಂಡ್ ಮಾಡಿದ್ರಿ ಅಂತಲ್ಲ, ಆ ಕ್ವಶನ್ ಅಟೆಂಡ್ ಮಾಡುವಾಗ ಹೇಗ್ ಸರಿ ಮಾಡಿದ್ರಿ, ಹೇಗ್ ತಪ್ಪು ಮಾಡಿದ್ರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು ನೆನಪಲ್ಲಿ ಇರ್ಲಿ. ಓಕೆನಾ? ಐಡೆಂಟಿಫೈ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆನಾ? MCQ ಸಾಲ್ವ್ ಮಾಡ್ಲೇಬೇಕು. ಆಸ್ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆನಾ? ಯಾಕೆಂದ್ರೆ ತುಂಬಾ ಜೆನ್ಯೂನ್ ಆಗಿ ಹೇಳ್ತಿದ್ದೀನಿ. ಸೊ ದಟ್, ಯಾಕಂದ್ರೆ ತುಂಬಾ ಜನ ಕೇಳ್ತೀರಾ ಅಲ್ವಾ, ತುಂಬಾ ಪ್ರೀತಿಯಿಂದ, ಲವ್ ಇಂದ ಕೇಳ್ತೀರಾ. ಸೊ ದಟ್ ನಾನು ತುಂಬಾ ಜೆನ್ಯೂನ್ ಆಗಿ ಆನ್ಸರ್ ಹೇಳ್ತಿದ್ದೀನಿ, ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆನಾ? MCQ ಸಾಲ್ವ್ ಮಾಡಿ, ಅಂಡ್ ಸಾಲ್ವ್ ಮಾಡಿರೋದ್ರಲ್ಲಿ ನಿಮ್ಮ ತಪ್ಪುಗಳನ್ನ ಹುಡುಕಿ, ಆ ತಪ್ಪುಗಳನ್ನ ನೆಕ್ಸ್ಟ್ ಟೈಮ್ ಮಾಡಬೇಡಿ. ಲೈಫಲ್ಲೂ ಹಂಗೆ ಅಲ್ಲ, ಎಲ್ಲರೂ ತಪ್ಪು ಮಾಡ್ತೀವಿ, ಬಟ್ ಆ ತಪ್ಪನ್ನ ನೆಕ್ಸ್ಟ್ ಟೈಮ್ ಮಾಡಬಾರ್ದು. ಅದೇ ಮನುಷ್ಯನ ಗುಣ. ಓಕೆನಾ? ಅವನೇ ನಿಜವಾದ ಮನುಷ್ಯ. ಓಕೆನಾ? ದೆನ್ ಐಡೆಂಟಿಫೈ ಮಾಡ್ಕೊಳ್ಳಿ ನಾಲೆಡ್ಜ್ ಗ್ಯಾಪ್. ಅಂದ್ರೆ ನೀವು ಎಷ್ಟು ಕ್ವಶನ್ಸ್, ನಾಲೆಡ್ಜ್ ಗ್ಯಾಪ್ ಇಸ್ ನಥಿಂಗ್ ಬಟ್ ನೀವು ಎಷ್ಟು ಕ್ವಶನ್ಸ್ಗಳು ನೀವು ಓದಿರೋದ್ರಿಂದ ಬಂದಿದೆ, ಎಷ್ಟು ಕ್ವಶನ್ಸ್ಗಳು ನೀವು ಓದೇ ಇಲ್ಲ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ MCQಗಳನ್ನ ಸಾಲ್ವ್ ಮಾಡಿದಾಗ. ನೀವು ಎಷ್ಟು ಕವರ್ ಮಾಡಿದೀರಾ, ಎಷ್ಟು ಕವರೇ ಮಾಡಿಲ್ಲ. ಕೆಲವರಿಗೆ ನಾನು ಅರ್ಧಕ್ಕರ್ಧ ನನಗೆ ಆ ಕ್ವಶನ್ಸ್ ಗಳು ಎಲ್ಲಿಂದ ಬಂತು ಅನ್ನೋದೇ ಗೊತ್ತಿರಲ್ಲ ಅಂದ್ರೆ ಅದ್ರಕ್ ಅರ್ಥ ಏನು ಅಂದ್ರೆ ನಿಮ್ಗೆ ಅರ್ಧ ಮಾತ್ರ ಪ್ರಿಪೇರ್ ಆಗಿದ್ದೀರಾ ಅಂತ ಅರ್ಥ. ಸೊ ನಾಲೆಡ್ಜ್ ಗ್ಯಾಪ್ ಗೊತ್ತಾಗುತ್ತೆ, ಕನ್ಫ್ಯೂಷನ್ ಗೊತ್ತಾಗುತ್ತೆ, ಏನೇನ್ ತಪ್ಪು ಮಾಡಿದ್ರಿ, ಯಾವ ಕನ್ಫ್ಯೂಷನ್ ಮೇಲೆ ನೀವು ಆನ್ಸರ್ಸ್ಗಳನ್ನ ಟಿಕ್ ಹಾಕಿದ್ರಿ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಮರ್ತೋದ್ರೆ, ಕೆಲವೊಂದ್ಸಲ ಎಕ್ಸಾಮ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ನೀವು ಓದಿರ್ತೀರಾ, ತುಂಬಾನೇ ಚೆನ್ನಾಗಿ ಓದಿರ್ತೀರಾ, ಆ ಟಾಪಿಕ್ ನ ಓದಿರ್ತೀರಾ, ಆದ್ರೆ ಅಲ್ಲಿಗೆ ಹೋದಾಗ ಆ ಆಪ್ಷನ್ಸ್ ಗಳು ತುಂಬಾ ಸಿಮಿಲರ್ ಆಗಿರುತ್ತೆ. ಅವನ ಇವನ ಆ ಆಪ್ಷನ್ ಈ ಆಪ್ಷನ್ ಯಾಕಂದ್ರೆ ಎಷ್ಟು ಸಿಮಿಲರ್ ಆಗಿರುತ್ತೆ ಅಂದ್ರೆ ಅದನ್ನು ಓದಿರ್ತೀರಾ, ಇದನ್ನು ಓದಿರ್ತೀರಾ, ಬಟ್ ನಿಮ್ಗೆ ಆನ್ಸರ್ ಗೊತ್ತು, ಬಟ್ ಎಕ್ಸಾಕ್ಟ್ ಆಗಿ ನೀವು ಅಲ್ಲಿ ಕನ್ಫ್ಯೂಷನ್ ಆಗ್ಬಿಟ್ರಿ, ಅದಕ್ಕೆ ಇದ ಅನ್ನೋದು ಗೊತ್ತಾಗಿಲ್ಲ. ಓಕೆನಾ? ಸೊ ಈ ತರ ಹೇಗ್ ಗೊತ್ತಾಗುತ್ತೆ, ಯಾವಾಗ ಕಂಡುಹಿಡಿಬಹುದು ಅಂದ್ರೆ MCQಗಳನ್ನ ಸಾಲ್ವ್ ಮಾಡಿದಾಗ, ರಿವಿಷನ್ ಮಾಡಿದಾಗ. ಓಕೆನಾ? ನೆಕ್ಸ್ಟ್ ಸಿಲ್ಲಿ ಮಿಸ್ಟೇಕ್ಸ್ ಗಳೆಲ್ಲ ನೀವು ಉಳಿಸ್ಬೋದು. ಫಸ್ಟೇ ನೀವು MCQ ಕೊಟ್ಟು ಸಾಲ್ವ್ ಮಾಡ್ತಿದ್ದೀರಾ ಅಂದ್ರೆ ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ನೀವು ಮಾಡ್ತಿರಲ್ಲ ಸಿಲ್ಲಿ ಮಿಸ್ಟೇಕ್ಗಳು, ಅದೆಲ್ಲ ಇಲ್ಲೇ ಎಂಡ್ ಆಗುತ್ತೆ. ನೆಕ್ಸ್ಟ್ MCQ ಮಾಡಿ, ಅನಲೈಸ್ ಮಾಡಿ, ಕರೆಕ್ಷನ್ ಮಾಡ್ಕೊಳ್ಳಿ, ಮತ್ತೆ ರಿವಿಷನ್ ಮಾಡಿ ಯಾವ್ದು ತಪ್ಪು ಮಾಡಿದಿರೋ ಕ್ವಶನ್ಸ್ ನ ಅದನ್ನ. ಓಕೆ? ನೆಕ್ಸ್ಟ್ ಮೇಂಟೈನ್ ಎ ಮಿಸ್ಟೇಕ್ ಬುಕ್, ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಟ್ಯಾಲೆಂಟ್ ಇರೋರು ಅಥವಾ ಎಲ್ಲಾ ಎಕ್ಸಾಮ್ಸ್ ಗಳನ್ನ ಕ್ರ್ಯಾಕ್ ಮಾಡ್ತಾರಲ್ಲ, ನಾನೇನ್ ಆ ಕೆಟಗರಿಯಲ್ಲಿ ಇಲ್ಲ, ಎಲ್ಲಾ ಎಕ್ಸಾಮ್ ಕೆಟಗರಿ ಪಾಸ್ ಮಾಡೋ ಅಂತದ್ದು. ಬಟ್ ನಾನ್ ನೋಡಿರೋ ತರ ಕೆಲವ್ರು ಇರ್ತಾರೆ, ಅವ್ರು ಕಂಟಿನ್ಯೂಸ್ ಆಗಿ ಎಲ್ಲಾ ಕೊಟ್ಟಿರೋ ಎಕ್ಸಾಮ್ಸ್ ಗಳು ಎಲ್ಲಾನು ಕ್ರ್ಯಾಕ್ ಮಾಡ್ತಿರ್ತಾರೆ. ದೇ ಆರ್ ವೆರಿ ಟ್ಯಾಲೆಂಟೆಡ್. ಹೇಗೆ ಅಂದ್ರೆ ಅವ್ರು ಫ್ರೀ ಟೈಮ್ ಅಲ್ಲೆಲ್ಲ ಕುತ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ MCQಗಳನ್ನ ಸಾಲ್ವ್ ಮಾಡ್ತಾರೆ, ಅವ್ರ ಮಿಸ್ಟೇಕ್ ಗಳನ್ನ ಬರ್ಕೊಂಡ್ ಇಡ್ಕೊಂತಾರೆ, ಆ ಮಿಸ್ಟೇಕ್ ಗಳನ್ನ ಮತ್ತೆ ಮಾಡಲ್ಲ. ಸೊ ಇದು ನಿಮಗೆ ಹೆಂಗ್ ಗೊತ್ತಾಗ್ಬೇಕು ಅಂದ್ರೆ, ನೀವೊಂದು ಸ್ಮಾಲ್ ಡೈರಿ ಸಿಗುತ್ತೆ ಅಲ್ವಾ, ತುಂಬಾ ದೊಡ್ಡದು ಬೇಡ, ಒಂದ್ ಸ್ಮಾಲ್ ಡೈರಿ ತಗೊಳ್ಳಿ, ಡೈರಿಯಲ್ಲಿ ಬರ್ದಿಡಿ. ಇವತ್ತು MCQ ಸಾಲ್ವ್ ಮಾಡಿದ ತಕ್ಷಣ ನೀವೇನ್ ಮಾಡ್ಬೇಕು ಅಂದ್ರೆ ನೀವ್ ಅದ್ರಲ್ಲಿ ಬರ್ಕೊಳ್ಳಿ, ನಾನು ಯಾಕೆ ತಪ್ಪು ಮಾಡಿದೆ, ಇದು ಯಾವ ಕ್ವಶನ್, ಯಾವ ಟಾಪಿಕ್, ನಾನು ಏನಕ್ಕೆ ತಪ್ಪು ಮಾಡಿದೆ, ಗೊತ್ತಿದ್ದು ತಪ್ಪು ಮಾಡ್ದ, ಗೊತ್ತಿಲ್ದಲೆ ತಪ್ಪು ಮಾಡಿದ್ನ, 1000 ರೀಸನ್ ಇರ್ಬೋದು. ನೀವು ಗೊತ್ತಿದ್ದು ತಪ್ಪು ಮಾಡ್ಬೋದು, ಗೊತ್ತಿಲ್ದಲೆ ಮಾಡ್ಬೋದು, ಗೆಸ್ ವರ್ಕ್ ಮಾಡ್ಬೋದು, ಕನ್ಫ್ಯೂಷನ್ ಮಾಡ್ಬೋದು, ಗಾಬ್ರೇಲ್ ಆಗ್ಬೋದು, ರೀಸನ್ಸ್ಗಳು ಮಲ್ಟಿಪಲ್ ಇದೆ. ಬಟ್ ಆ ರೀಸನ್ ನ ಅಲ್ಲಿ ಬರ್ದಿಟ್ಕೊಳ್ಳಿ, ಆ ಟಾಪಿಕ್ ನ ತಪ್ಪು ಮಾಡೋದಕ್ಕೆ ರೀಸನ್ ಬೇಕೇ ಬೇಕು. ಓಕೆನಾ? ವೆರಿ ಇಂಪಾರ್ಟೆಂಟ್. ಇದನ್ನ ನಾರ್ಮಲಿ ಯಾರು ಮಾಡಲ್ಲ, ಆದ್ರೆ ಯಾರು ಮಾಡ್ತಾರೆ ಗೊತ್ತಾ, ಓನ್ಲಿ ಟಾಪರ್ಸ್ ಗಳು ಇರ್ತಾರೆ, ತುಂಬಾ ಅಲ್ಟಿಮೇಟ್ ಟ್ಯಾಲೆಂಟ್ ಗಳು ಇರ್ತಾರೆ. ಇವ್ರು ಹೆಂಗೆ ಅಂದ್ರೆ ಯಾವ ಎಕ್ಸಾಮ್ ಬೇಕಿದ್ರು ಕ್ರ್ಯಾಕ್ ಮಾಡ್ತಾರೆ. ನಾನ್ ತುಂಬಾ ಜನ ಆತರ ನೋಡಿದೀನಿ. ಅಂದ್ರೆ ಇವ್ರು ಹೆಂಗೆ ಅಂದ್ರೆ ಮಲ್ಟಿಪಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಕ್ರ್ಯಾಕ್ ಮಾಡ್ತಾರೆ. ಅಂದ್ರೆ ನಾನ್ ಡೈರೆಕ್ಟ್ ಆಗಿ ನೋಡಿರೋರ್ ಫ್ಯೂನೇ, ಬಟ್ ಈ ತರ ನೋಡಿರ್ತೀರಾ, ನೀವು ನ್ಯೂಸ್ ಅಲ್ಲಿ ನೋಡಿರ್ತೀರಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಕಂಟಿನ್ಯೂಸ್ ಆಗಿ 5-6 ಗೌರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಕ್ರ್ಯಾಕ್ ಮಾಡ್ತಾರೆ, ಅಥವಾ ಒಂದೇ ಅಟೆಂಪ್ಟ್ ಅಲ್ಲಿ ದೊಡ್ಡ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಂತಾರೆ. ಸೊ ಈ ತರದವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಏನ್ ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದನ್ನ ಅನಲೈಸ್ ಮಾಡ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಒಂದು ಬುಕ್ ಇಟ್ಕೊಳ್ಳಿ, ಅದ್ರಲ್ಲಿ ಕ್ವಶನ್ ಹಾಕೊಂಡ್ಬಿಟ್ಟು ನಾನು ಯಾಕೆ ತಪ್ಪು ಮಾಡಿದೆ ಅನ್ನೋದನ್ನ ಅದ್ರಲ್ಲಿ ಬರ್ಕೊಳ್ಳಿ. ಓಕೆನಾ? ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಆ ಬುಕ್ ನ ನೀವು ಪ್ರತಿ ಸಲ ಓಪನ್ ಮಾಡಿದಾಗ ಆ ಟಾಪಿಕ್ ನ ಮತ್ತೆ ರಿವಿಷನ್ ಮಾಡ್ಕೊಳ್ಳಿ.
ಮಿಸ್ಟೇಕ್ ಮಾಡಿರೋ ಟಾಪಿಕ್ ನ ಒಂದು 4-5 ಸಲ ಮತ್ತೆ ರಿವಿಷನ್ ಮಾಡ್ಕೊಳ್ಳಿ. ಸೊ ಅಟ್ ದ ಎಂಡ್ ಆಫ್ ದಿ ಡೇ ಎಕ್ಸಾಮ್ ಟೈಮ್ ಅಲ್ಲಿ ಆ ಟಾಪಿಕ್ ಬಂದ್ರೆ ನೀವು ಅದರಿಂದ ತಪ್ಪು ಮಾಡಲ್ಲ. ಓಕೆನಾ. ಫೈನಲ್ ಡೇಸ್ ನಲ್ಲಿ ಹಂಡ್ರೆಡ್ಸ್ ಆಫ್ ಪೇಜಸ್ ನ ರಿವೈಸ್ ಮಾಡೋ ಬದಲು ಮಿಸ್ಟೇಕ್ ಬುಕ್ ಇದೆಲ್ಲ ನಿಮ್ದು, ಅಂದ್ರೆ ಲಾಸ್ಟ್ ಡೇಸ್ ಅಲ್ಲಿ ನೀವು ಎಲ್ಲಾ ಬುಕ್ ಕುತ್ಕೊಂಡು ರಿವಿಷನ್ ಮಾಡಕ್ಕಾಗಲ್ಲ. ಅಂತ ಟೈಮಲ್ಲಿ ನಿಮ್ದು ಮಿಸ್ಟೇಕ್ ಬುಕ್ ಇದಲ್ವಾ, ಅದೊಂದು ಡೈರಿ ಇರುತ್ತಲ್ಲ, ಅದನ್ನ ತಗೊಳ್ಳಿ, ಅದನ್ನ ಓಪನ್ ಮಾಡಿ, ಯಾವ್ಯಾವ ಟಾಪಿಕ್ಸ್ ತಪ್ಪು ಮಾಡಿದೀರಾ ನೋಡ್ಕೊಳ್ಳಿ, ಅದನ್ನ ಮಲ್ಟಿಪಲ್ ರಿವಿಷನ್ ಮಾಡಿ. ನೀವು ಸರಿ ಮಾಡಿರೋದು ಅಲ್ಲೂ ಸರಿ ಮಾಡಿರ್ತೀರಾ, ನಿಮ್ದು 100% ನಾಲೆಡ್ಜ್ ಹಾಕ್ಬಿಟ್ಟು ಸರಿ ಮಾಡಿದ್ರೆ ಅಲ್ಲೂ ಸರಿ ಮಾಡಿರ್ತೀರಾ. ಸೊ ರಿಪೀಟೆಡ್ಲಿ ನಿಮ್ಮ ಮಿಸ್ಟೇಕ್ ಬುಕ್ ನ ನೀವು ರಿವೈಸ್ ಮಾಡ್ಲೇಬೇಕು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇದು ವೆರಿ ಇಂಪಾರ್ಟೆಂಟ್, ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ವೆರಿ 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 ಇಂಪಾರ್ಟೆಂಟ್. ಗಿವ್ ಸ್ಪೆಷಲ್ ಫೋಕಸ್ ಟು ಕರ್ನಾಟಕ. ಯಾಕಂದ್ರೆ VAO ಎಕ್ಸಾಮ್ ಆಗಿರೋದ್ರಿಂದ, ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರೋದ್ರಿಂದ, ಸೊ ಕರ್ನಾಟಕ ರಿಲೇಟೆಡ್ ಕ್ವಶನ್ಸ್ ಗಳು ತುಂಬಾನೇ ಬರುತ್ತೆ. ನಾನು ಹೇಳಿರೋ ಟಾಪಿಕ್ಸ್ ಅಥವಾ ನಾನು ಕೊಟ್ಟಿರೋ ಟಾಪಿಕ್ಸ್ ನ ನೀಟಾಗಿ ನೋಡ್ಕೊಳ್ಳಿ ಇದ್ರಲ್ಲಿ. ಸೊ ವೆರಿ ಇಂಪಾರ್ಟೆಂಟ್, ಡೋಂಟ್ ನೆಗ್ಲೆಕ್ಟ್. ತುಂಬಾ ಜನ UPSC ಪ್ರಿಪೇರ್ ಆಗ್ತಿರೋರು ಕೊಡ್ತಿದ್ದೀರಾ, ಅಥವಾ SSC ಬ್ಯಾಂಕಿಂಗ್ ಅಲ್ಲಿ ಇರೋರು ಕೊಡ್ತಿದ್ದೀರಾ, ಅವರಿಗೆ ಈ ಟಾಪಿಕ್ಸ್ ಗಳು ಓದಿರಲ್ಲ. ನಾರ್ಮಲಿ ಅವ್ರು ಯಾರು ಇದಕ್ ಪ್ರಿಪೇರ್ ಆಗಿರಲ್ಲ. ಹೊಸದಾಗಿ ಪ್ರಿಪೇರ್ ಆಗ್ತಿರೋರು ಇದನ್ನ ನೋಡ್ಕೊಳ್ಳಿ. ಓಕೆನಾ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕರ್ನಾಟಕ ಹಿಸ್ಟ್ರಿ, ಅದ್ರಲ್ಲಿ ಬರುವಂತ ಮೇಜರ್ ಡೈನಾಸ್ಟಿಗಳು, ವಿಜಯನಗರ ಎಂಪೈರ್ ವೆರಿ ಇಂಪಾರ್ಟೆಂಟ್, ಬಹಮನಿ ಅಂಡ್ ಆದಿಲ್ ಶಾ, ಮೈಸೂರು ರೂಲರ್ಸ್, ಫ್ರೀಡಮ್ ಮೂವ್ಮೆಂಟ್. This is very important topic, very important topic. And Karnataka unification, very important topic. ಅದ್ರಲ್ಲೂ ಪರ್ಸನಾಲಿಟೀಸ್ ಬಗ್ಗೆ ತುಂಬಾನೇ ಚೆನ್ನಾಗಿ, ಈವೆಂಟ್ಸ್ ಗಳು, ಪರ್ಸನಾಲಿಟೀಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ, ತುಂಬಾ ಕ್ವಶನ್ಸ್ ಗಳು ಬರುತ್ತೆ. ಓಕೆನಾ. ನೆಕ್ಸ್ಟ್, ನಾರ್ಮಲಿ ವಿಜಯನಗರ ಎಲ್ಲ ಬೇರೆ ಎಕ್ಸಾಮ್ಸ್ ಪ್ರಿಪೇರ್ ಆಗಿರೋರು ಓದಿರ್ತಾರೆ, ಕೆಲವೊಂದು ಮಾತ್ರ ಮೇಜರ್ ಡೈನಾಸ್ಟಿಗಳು ಅದನ್ನು ಓದಿರ್ತಾರೆ, ಚಾಲುಕ್ಯಾಸು ಇದೆಲ್ಲ ಓದಿರ್ತಾರೆ, ಕದಂಬಾಸ್, ಗಂಗಾಸ್ ಎಲ್ಲ. ಬಟ್ ಸ್ಟಿಲ್ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ. ಬಟ್ ಅದ್ರಲ್ಲೂ ಇದೆರಡು ಟಾಪಿಕ್ ಇದೆ ಅಲ್ಲ, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ದೆನ್ ಕರ್ನಾಟಕ ಜಿಯೋಗ್ರಫಿ ಎಲ್ಲಾನು ಗೊತ್ತಿರ್ಬೇಕು ನಿಮಗೆ. ರಿವರ್ಸ್ ವೆರಿ ಇಂಪಾರ್ಟೆಂಟ್, ಡ್ಯಾಮ್ಸ್, ಇರಿಗೇಷನ್ ಪ್ರಾಜೆಕ್ಟ್ಸ್. ಅಂಡ್ ಇದ್ರಲ್ಲಿ ನಾನು ಸ್ವಲ್ಪ ಇಂಪಾರ್ಟೆಂಟ್, ಜಾಸ್ತಿ ಇಂಪಾರ್ಟೆಂಟ್ ಇರೋದು ಹೇಳ್ತೀನಿ, ಬಟ್ ನೀವೆಲ್ಲಾನು ತಿಳ್ಕೊಬೇಕು. ಫಸ್ಟ್ ರಿವರ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಎಲ್ಲ ರಿವರ್ ಸಿಸ್ಟಮ್ಗಳು ನಿಮಗೆ, ಫಾಲ್ಸ್ ಗಳು ಯಾವ ರಿವರ್ ಸಿಸ್ಟಮ್ ಇಂದ ಫಾರ್ಮ್ ಆಗುತ್ತೆ ಎಲ್ಲಾನು ಗೊತ್ತಿರ್ಬೇಕು. ಯಾವ ಫಾಲ್ಸ್, ಅಟ್ಲೀಸ್ಟ್ ಅವ್ರು ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ, ಯಾವ ರಿವರ್ಸ್ ಯಾವ ಫಾಲ್ಸ್, ಸೊ ಈ ತರ ಕೇಳ್ತಾರೆ. ಡ್ಯಾಮ್ಸ್ ಗಳು ಕೇಳ್ಬೋದು. ಓಕೆನಾ. ರಿವರ್ಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ರಿವರ್ಸ್ ಗಳು, ಅದ್ರದ್ದು ಉಪನದಿಗಳು, ಟ್ರಿಬ್ಯೂಟರೀಸ್ ಗಳು ಗೊತ್ತಿರ್ಬೇಕು. ಅದು ಎಲ್ಲಿ ಹೋಗಿ ಸೇರುತ್ತೆ, ಎಲ್ಲಿ ಹುಟ್ಟುತ್ತೆ, ಯಾವ್ಯಾವ ಪ್ಲೇಸಸ್ ಗಳ ಮೇಲೆ ಕ್ರಾಸ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕು, ಯಾವ್ಯಾವ ಡಿಸ್ಟ್ರಿಕ್ಟ್ ಮೇಲೆ ಕ್ರಾಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು, ನೆನ್ಪಿರ್ಲಿ. ಓಕೆನಾ. ರಿವರ್ಸ್ ವೆರಿ ಇಂಪಾರ್ಟೆಂಟ್. ಡ್ಯಾಮ್ಸ್ ಓಕೆ, ಅಂಡ್ ಇರಿಗೇಷನ್ ಪ್ರಾಜೆಕ್ಟ್ ಕೂಡ ಓಕೆ, ಡಿಸ್ಟ್ರಿಕ್ಟ್ಸ್ ಗಳು ಓಕೆ. ಕ್ಲೈಮೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. climate very important. Then rainfall very important, and soil important. Agriculture one level is okay, but not that much. And minerals very important, and for industries okay, forest okay. And idu national park, tiger reserve. So ee topics gal nanu heladnala, these are the very important topics, don't neglect. ಓಕೆನಾ. ಡೋಂಟ್ ನೆಗ್ಲೆಕ್ಟ್. ನ್ಯಾಷನಲ್ ಪಾರ್ಕ್ಸ್ ಗಳು ನಿಮಗೆ ಗೊತ್ತಿರಬೇಕು, ಟೈಗರ್ ರಿಸರ್ವ್ಸ್ ಗಳು ಗೊತ್ತಿರಬೇಕು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳು ನಿಮಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಇರುವಂತದ್ದು. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಇದ್ರಲ್ಲಿ ಇಲ್ಲ ವೈಲ್ಡ್ ಲೈಫ್ ಸ್ಯಾಂಚುರಿ, ನಾನು ಮೆನ್ಷನ್ ಮಾಡಿಲ್ಲ, ಇಲ್ಲಿ ಬರೀತೀನಿ. ಓಕೆನಾ. ವೈಲ್ಡ್ ಲೈಫ್ ಸ್ಯಾಂಚುರಿ ಕರ್ನಾಟಕದಲ್ಲಿ ಇರುವಂತದ್ದು. ಮೇ ಬಿ ಯಾರಾದ್ರೂ ನೀವು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಟಾಪಿಕ್ಸ್ ಗಳ ಮೇಲೆ ಲಾಸ್ಟ್ FDA SDA ಕೇಳಿದಾಗ್ಲೂ ಕೂಡ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳನ್ನ ಕವರ್ ಮಾಡಿದ್ದಾರೆ ಅವರು, ರಿವರ್ ಸಿಸ್ಟಮ್ ನ ಕವರ್ ಮಾಡಿದ್ದಾರೆ, ಕರ್ನಾಟಕ ರಿಲೇಟೆಡ್. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಡೋಂಟ್ ನೆಗ್ಲೆಕ್ಟ್. ದೆನ್ ಅಡ್ಮಿನಿಸ್ಟ್ರೇಷನ್, ಇದ್ರಲ್ಲಿ ಬರುವಂತದ್ದು ಪಂಚಾಯತ್ ರಾಜ್ ವೆರಿ ಇಂಪಾರ್ಟೆಂಟ್. ಅದ್ರಲ್ಲೂ ಗ್ರಾಮ ಪಂಚಾಯತ್ ವೆರಿ 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 ಇಂಪಾರ್ಟೆಂಟ್. ಪಂಚಾಯತ್ ರಾಜ್ ವೆರಿ ಇಂಪಾರ್ಟೆಂಟ್, ಡೈರೆಕ್ಟ್ ಆಗಿ ಸಿಲೆಬಸ್ ಅಲ್ಲಿದೆ. ಸೊ ಆಲ್ಮೋಸ್ಟ್ ಇದೆಲ್ಲಾ ಟಾಪಿಕ್ ಇಂಪಾರ್ಟೆಂಟ್. ಓಕೆ. ಪಂಚಾಯತ್ ರಾಜ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ವಿಲೇಜ್ ಪಂಚಾಯತ್. ಗ್ರಾಮ ಪಂಚಾಯತ್ ಅಂತೂ ವೆರಿ ಇಂಪಾರ್ಟೆಂಟ್, ನೆನ್ಪಿರ್ಲಿ. ಪಂಚಾಯತ್ ವೆರಿ ಇಂಪಾರ್ಟೆಂಟ್. ಇದು ನಾರ್ಮಲಿ ಕೇಳಲ್ಲ. ಓಕೆನಾ. ಇದ್ ಬೇಡ. VAO ಡ್ಯೂಟೀಸ್, ಪವರ್ಸ್, ರೆಸ್ಪಾನ್ಸಿಬಿಲಿಟೀಸ್ ಏನ್ ನಿಮಗೆ ಗೊತ್ತಿರೋದ್ ಬೇಡ. ಓಕೆನಾ. ಬೇಡ. ದೆನ್ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಡೈಲಿ ನೀವು ಡೋಂಟ್ ಲೀವ್ ದಿಸ್ ಫಾರ್ ಫೈನಲ್ ವೀಕ್. ಅಂದ್ರೆ ವೀಕ್ ಎಂಡ್ ಅಲ್ಲಿ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತೀನಿ, ನೋ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ಸಪರೇಟ್ ಒಂದ್ ಪೇಪರ್ ಇಟ್ಟಿರೋದ್ರಿಂದ ನಿಮಗೆ ಕನ್ನಡ ಡೈಲಿ 20-30 ಕ್ವಶನ್ ಸಾಲ್ವ್ ಮಾಡಿ. ಓಕೆನಾ. ಡೈಲಿ ಇಂಗ್ಲಿಷ್ 20-30, ಸೇಮ್ ಕಂಪ್ಯೂಟರ್ 10-20-30 ಕ್ವಶನ್ ಡೈಲಿ ನೀವು ಅದಕ್ಕೆ ಅಂತಾನೆ ಅಟ್ಲೀಸ್ಟ್ ಏನಲ್ಲ ಅಂದ್ರೂ 1.5 hour ನೀವು ಅದಕ್ಕೆ ಅಂತಾನೆ ಎತ್ತಿಡಿ.
ಓಕೆನಾ. 30 to 60 minutes ಡೈಲಿ ನೀವು ಪೇಪರ್ 2ಗೆ ಅಂತಾನೆ ಎತ್ತಿಡಿ. ಬಟ್ ನೀವ್ ಇದನ್ನು ಕೂಡ ಮೇನ್ ಜಿಕೆಗೆ ಹೆಂಗ್ ಕವರ್ ಮಾಡ್ತಿರೋ ಕಮ್ಯುನಿಕೇಶನ್ ಕೂಡ ಅದೇ ಲೆವೆಲ್ಗೆ ಪ್ರಿಪೇರ್ ಆಗಿ. ಓಕೆ, ಡೋಂಟ್ ನೆಗ್ಲೆಕ್ಟ್ ಪೇಪರ್ 2. ನೆಗ್ಲೆಕ್ಟ್ ಮಾಡ್ಬೇಡಿ. ನಾನು ಸ್ಕೂಲಲ್ಲಿ ಓದಿದೀನಿ, ನನಗೆ ಚೆನ್ನಾಗಿ ಕನ್ನಡ ಗ್ರಾಮರ್ ಬರುತ್ತೆ, ಇಲ್ಲ ನಾನು ಕಾನ್ವೆಂಟ್ ಅಲ್ಲಿ ಇಂಗ್ಲಿಷ್ ಮೀಡಿಯಮು, ನನಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ. ಡೋಂಟ್ ನೆಗ್ಲೆಕ್ಟ್. ಓಕೆ, ನೆಕ್ಸ್ಟ್ ಮಾಕ್ ಟೆಸ್ಟ್ ಸ್ಟ್ರಾಟಜಿ. ಫಸ್ಟ್ ಮಾಕ್ ಟೆಸ್ಟ್ ಅಂದ್ರೆ ಫೈನಲ್ ಟೆಸ್ಟ್. ಇಷ್ಟು ದಿನ ನೀವು MCQ ಸಾಲ್ವ್ ಮಾಡ್ತಿದ್ರಿ. ಮಾಕ್ ಟೆಸ್ಟ್ ಫುಲ್ ಲೆಂತ್ ಟೆಸ್ಟ್ಗಳು ನೀವು ಮಾಕ್ ಟೆಸ್ಟ್ ದೆನ್ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅನಾಲಿಸಿಸ್, ರಿವಿಷನ್, ಮೋರ್ ಕ್ವಶನ್ ಎಷ್ಟಾಗುತ್ತೋ ಅಷ್ಟು ಮಾರ್ಕ್ ಟೆಸ್ಟ್ ಗಳನ್ನ ಕೊಡಿ. ಓಕೆನಾ. ಡೋಂಟ್ ಜಸ್ಟ್ ಮೇಕ್ ಎ ಮಾರ್ಕ್ ಅಂಡ್ ಚೆಕ್ ಯುವರ್ ಸ್ಕೋರ್. ಜಸ್ಟ್ ಅಟೆಂಡ್ ಮಾಡ್ಬಿಟ್ಟು ಸ್ಕೋರ್ ಚೆಕ್ ಮಾಡೋದಲ್ಲ. ನಾನು ಆಲ್ರೆಡಿ ಹೇಳ್ತಿದ್ದೀನಿ, ಯಾವುದೇ ತಪ್ಪು ಮಾಡಿದ್ರು ಅನಲೈಸ್ ಮಾಡ್ಲೇಬೇಕಪ್ಪ. ಓಕೆನಾ, ಮಾಡ್ಲೇಬೇಕು. ಅರ್ಥ ಆಗ್ತಿದ್ಯಲ್ಲ? ಅರ್ಥ ಆಗ್ತಿಲ್ವಾ? ಅರ್ಥ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಓಕೆನಾ, ನಾನು ಇನ್ನೊಂದ್ಸಲ ಹೇಳ್ತೀನಿ, ಬಟ್ ಇದನ್ನೊಂದ್ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಪ್ರತಿ ಮಾರ್ಕ್ ಆದ್ಮೇಲೆ 100 ಕ್ವಶನ್, ಒಂದು ಫುಲ್ ಲೆಂತ್ ಪೇಪರ್. ಮಾರ್ಕ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಒಂದು ಫುಲ್ ಲೆಂತ್ ಪೇಪರ್ ನೀವು ಸಾಲ್ವ್ ಮಾಡಿದ ತಕ್ಷಣ ರಾಂಗ್ ಕ್ವಶನ್ಸ್ ಗಳನ್ನ ಐಡೆಂಟಿಫೈ ಮಾಡಿ. ಫೈಂಡ್ ದ ಟಾಪಿಕ್. ಯಾವ ಟಾಪಿಕ್ ಮೇಲೆ ನೀವು ತಪ್ಪು ಮಾಡಿದೀರಾ ಆ ಟಾಪಿಕ್ ನ ನೋಡಿ. ರಿವೈಸ್ ದ ಟಾಪಿಕ್. ಅದೇ ಟಾಪಿಕ್ ನೇ ರಿವೈಸ್ ಮಾಡಿ. ಸಾಲ್ವ್ ಸಿಮಿಲರ್ ಕ್ವಶನ್. ಅದೇ ಟಾಪಿಕ್ ಇಂದಾನೆ ಬೇರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ದೆನ್ ಆಡ್ ಇಂಪಾರ್ಟೆಂಟ್ ಮಿಸ್ಟೇಕ್ಸ್. ಆಲ್ರೆಡಿ ಹೇಳಿದೀನಿ, ನಿಮ್ಮ ಮಿಸ್ಟೇಕ್ ಬುಕ್ ಅಲ್ಲಿ ಅದನ್ನ ಆಡ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ, ಮಿಸ್ಟೇಕ್ ಗಳನ್ನ ಅನಲೈಸ್ ಮಾಡಿ. ಆ ಮಿಸ್ಟೇಕ್ ಗಳ ಅನಲೈಸ್ ಮಾಡಿದ್ಮೇಲೆ ರಿವಿಷನ್ ಮಾಡಿ ಆ ಟಾಪಿಕ್ ನ. ಇದರಿಂದ ಮಾತ್ರ ಇಂಪ್ರೂವ್ಮೆಂಟ್ ಆಗೋಕ್ ಸಾಧ್ಯ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಡೋಂಟ್ ಕಂಪೇರ್ ವಿತ್ ಅದರ್ ಆಸ್ಪಿರೆಂಟ್ಸ್. ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ತುಂಬಾ ಜನ ಅದೇ ಮಾಡೋದು. ನಾ ಹೇಳ್ತಿದ್ದೇನಲ್ಲ, ನಾ ಹೇಳೋದು ತುಂಬಾ ಹೈ IQ, ಹೈ ಟ್ಯಾಲೆಂಟೆಡ್. ನೋ, ಇಲ್ಲ. ಐ ಆಮ್ ಜಸ್ಟ್ ಆವರೇಜ್ ಸ್ಟೂಡೆಂಟ್, ವೆರಿ ಆವರೇಜ್ ಸ್ಟೂಡೆಂಟ್. ನಾನೊಂಥರ ಹಿಂಗೆ ಅಂದ್ರೆ ಈ ಕಡೆ ತುಂಬಾ ಲಾಸ್ಟ್ ಅಲ್ಲ, ಈ ಕಡೆ ತುಂಬಾ ಫಸ್ಟ್ ಅಲ್ಲ, ಒಂದ್ ಮಾಡ್ರೇಟ್ ಲೆವೆಲ್ ಅಷ್ಟೇ. ಓಕೆನಾ. ಬಟ್ ಐ ಆಮ್ ಹ್ಯಾಪಿ ವಿತ್ ಮೈ ಸೆಲ್ಫ್. ಸೊ ನಾನೇನ್ ತಪ್ಪು ಮಾಡಿಲ್ಲ ಅಂತಲ್ಲ. ನಾನು ಒಂದೊಂದ್ ಟೈಮಲ್ಲಿ ಕಂಪ್ಯಾರಿಸನ್ ಮಾಡ್ಕೊಂಡಿದೀನಿ. ಅಂದ್ರೆ ಏನು ಅಂದ್ರೆ, ಅಯ್ಯೋ ಅವ್ರದ್ದೆಲ್ಲ ಆಗೋಯ್ತು, ನಂದು ಇನ್ನೂ ಆಗಿಲ್ಲ. ಇದು ನಿಮಗೂ ಬರುತ್ತೆ, ಅದು ಸಹಜ. ಬಟ್ ಯಾವಾಗ ನೀವು ಕಂಪೇರ್ ಮಾಡ್ಕೊಂತಿರೋ, ಅಫ್ಕೋರ್ಸ್ ಅಲ್ವಾ, ಸ್ಯಾಡ್ ಆಗ್ತೀವಿ, ಕುಗ್ಗುತ್ತೀವಿ, ಮೋಟಿವೇಶನ್ ಕಳ್ಕೊಂತೀವಿ, ಮತ್ತೆ ಬುಕ್ ತೆಗ್ದು ಓದಕ್ಕಾಗಲ್ಲ. ಯಾರೋ ಇವತ್ತು ಈ ವರ್ಷ ಬರ್ತಾರೆ, ನಾವು 5 ವರ್ಷದಿಂದ ಕೂತಿರ್ತೀವಿ, ನಮ್ ಕೈಲಿ ಪಾಸ್ ಮಾಡಕ್ ಆಗಿರಲ್ಲ. ಅವ್ರು ಬಂದ್ಬಿಟ್ಟು ಒಂದೇ ವರ್ಷದಲ್ಲಿ ಕ್ರ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಇಟ್ಸ್ ಓಕೆ. ಅವ್ರ ಬ್ಯಾಕ್ ಗ್ರೌಂಡ್ ಬೇರೆ ಇದೆ, ನಮ್ ಬ್ಯಾಕ್ ಗ್ರೌಂಡ್ ಬೇರೆ ಇದೆ. ಕರೆಕ್ಟ್ ಅಲ್ವಾ? ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನಿಮ್ಮ ಸಿಚುವೇಶನ್, ನಿಮ್ಮ ಬ್ಯಾಕ್ ಗ್ರೌಂಡು, ನಿಮ್ಮ ಏನಂತಾರೆ ಫಿನಾನ್ಷಿಯಲ್ ಸಪೋರ್ಟ್ ಹೇಗಿರ್ಬೋದು, ಎಲ್ಲ ನಿಮ್ಮ ಮೆಂಟಾಲಿಟಿ, ನೀವು ಓದಿರೋ ಅಂತ ಬ್ಯಾಕ್ ಗ್ರೌಂಡ್ ಎಲ್ಲಾನು ಚೇಂಜ್ ಆಗುತ್ತೆ. ಓಕೆನಾ. ಅವ್ರು ಬೇರೆ ಕಡೆಯಿಂದ ಬಂದಿರ್ಬೋದು, ನೀವು ಬೇರೆ ಕಡೆಯಿಂದ ಬಂದಿರ್ಬೋದು. ಸೊ ನಾವ್ ಯಾವಾಗ ಅವ್ರಿಗೆ ನಮ್ಮನ್ನ ಕಂಪೇರ್ ಮಾಡ್ಕೊಂತೀವಿ, ಮುಗೀತು. ಕಂಪ್ಯಾರಿಸನ್ ಇಸ್ ದ ಥೀಫ್ ಆಫ್ ಜಾಯ್. ನೆನ್ಪಿರ್ಲಿ. ನೀವ್ ಯಾವಾಗ ಕಂಪೇರ್ ಮಾಡ್ಕೊಂತೀವೋ ಎಲ್ಲಾನು ನಿಮಗೆ ಆ ಮೋಟಿವೇಶನ್ ಇಷ್ಟ ದಿನ ಇದ್ದಿದ್ ಎಲ್ಲಾನು ಕಳ್ಕೊಂತೀರಾ. ನೀವು ನಿಮ್ ವೇ ಅಲ್ಲೇ ತುಂಬಾನೇ ಬೆಟರ್ ಇದ್ದೀರಾ. ಓಕೆನಾ. ಯು ಆರ್ ಬೆಸ್ಟ್ ಇನ್ ಯೋರ್ ಓನ್ ವೇ. ಓಕೆನಾ. ನೀವು ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡೋದ್ ಬೇಡ. ಅವನ್ ಯಾರೋ 126 ತೆಗ್ದ, ನೀವ್ಯಾರೋ ಒಂದು 100 ತೆಗಿತೀರಾ. ಇಟ್ಸ್ ಓಕೆ. ಅದು ಅವ್ನ್ ಕೆಪಾಸಿಟಿ, ಇದು ನಿಮ್ ಕೆಪಾಸಿಟಿ ಅಷ್ಟೇ. ನಿಮ್ ಬ್ಯಾಕ್ ಗ್ರೌಂಡ್ ಬೇರೆ, ಅವ್ನ್ ಬ್ಯಾಕ್ ಗ್ರೌಂಡ್ ಬೇರೆ. ಓಕೆನಾ. ಸೊ ಕಂಪ್ಯಾರಿಸನ್ ಬೇಡ. ಯಾವತ್ತು ಯಾರು ಏನೇ ಹೇಳಿದ್ರು ತಲೆಗೆ ಹಾಕೊಂಬೇಡಿ. ಸೀರಿಯಸ್ ಆಗಿ ಹೇಳ್ತೀನಿ, ತಲೆಗೆ ಹಾಕೊಂಬೇಡಿ. ಓದ್ಕೊಂಡು ಹೋಗಿ. ಯಾರು ಏನೇ ಹೇಳಿದ್ರು, ಓಕೆನಾ. ನಿಮ್ ಮನೆಯವರೇ ನಿನ್ ಕೈಲಿ ಆಗಲ್ಲ ಅಂದ್ರು ತಲೆಗೆ ಹಾಕೊಂಬೇಡಿ. ಸೀರಿಯಸ್ ಆಗಿ ನೀವೇನ್ ನಿಮ್ ದಾರಿ ಇದಲ್ಲ ಹಿಂಗೆ, ಅದನ್ನ ಹಂಗೆ ಇಟ್ಕೊಂಡು ಹೋಗಿ. ಯಾರು ಏನ್ ಹೇಳಿದ್ರು ಅದನ್ನ ಮನ್ಸಿಗೂ ಹಾಕೊಂಬೇಡಿ, ತಲೆಗೂ ಹಾಕೊಂಬೇಡಿ. ಫಸ್ಟ್ ಕಿವಿಗೆ ಹಾಕೊಂಬೇಡಿ, ಆಮೇಲೆ ಹಾರ್ಟ್ ಟು ಮೈಂಡ್ ಎಲ್ಲ. ಓಕೆನಾ. ಹಾಕೊಂಬೇಡಿ. ಯು ಆರ್ ದಿ ಬೆಸ್ಟ್. ನಾ ಹೇಳ್ತಿದ್ದೀನಿ, ನಿಮ್ಗಿಂತ ಬೆಸ್ಟ್ ಯಾರು ಇಲ್ಲ. ಯು ಆರ್ ಯುನಿಕ್ ಇನ್ ಯೋರ್ ಓನ್ ವೇ. ನೀವೇ ನಿಮಗೆ ಸಾಟಿ ಇಲ್ಲ ಅಷ್ಟೇ. ಬೇರೆಯವರೆಲ್ಲ ಬೇರೆಯವ್ರು, ಅದು ಅವ್ರವ್ರ ಲೈಫ್, ಅದು ನಮ್ ಲೈಫ್ ಅಲ್ಲ. ನಮಗ್ ಗೊತ್ತಲ್ಲ ನಾವ್ ಎಷ್ಟ್ ಕಷ್ಟಪಟ್ಟಿದೀವಿ, ನಾವ್ ಹೆಂಗ್ ಬಂದಿದೀವಿ ಅನ್ನೋದು. ಬೇರೆಯವ್ರ ಹತ್ರ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕಂಪ್ಯಾರಿಸನ್ ಮಾಡ್ಕೊಂಬೇಡಿ. ಅಂಡ್ ಕಂಪ್ಯಾರಿಸನ್ ಮಾಡ್ಕೊಂಡ್ರೇನೆ ಎಲ್ಲ ಹಾಳಾಗೋಗೋದು. ಟೈಮ್ ಹಾಳಾಗೋಗುತ್ತೆ, ಮೈಂಡ್ ಹಾಳಾಗೋಗುತ್ತೆ, ಎಫರ್ಟ್ ಹಾಳಾಗೋಗುತ್ತೆ, ಮೋಟಿವೇಶನ್ ಹಾಳಾಗೋಗುತ್ತೆ. ಸೊ ಡೋಂಟ್ ಡೂ ದಟ್. ಓಕೆನಾ. ಟುಡೇಸ್ ಪರ್ಫಾರ್ಮೆನ್ಸ್ ವರ್ಸಸ್ ಎಸ್ಟರ್ಡೇ ಪರ್ಫಾರ್ಮೆನ್ಸ್, ಅದನ್ನ ಮಾತ್ರ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ನೀವು ಕಂಪ್ಯಾರಿಸನ್ ಮಾಡ್ಬೇಕಾಗಿರೋದು ಒಂದೇ, ನಾನು ನಿನ್ನೆ ಏನ್ ಕೊಟ್ಟೆ, ಇವತ್ತು ಏನ್ ಕೊಡ್ತಿದ್ದೀನಿ. ನಿನ್ನೆಗಿಂತ ಇವತ್ ಬೆಸ್ಟ್ ಕೊಡಿ, ಇವತ್ತಿಗಿಂತ ನಾಳೆ ಬೆಸ್ಟ್ ಕೊಡಿ. ಓಕೆನಾ. ಯುವರ್ ಬಿಗ್ಗೆಸ್ಟ್ ಕಾಂಪಿಟೇಷನ್ ಈಸ್ ಯೋರ್ ಪ್ರೀವಿಯಸ್ ಸ್ಕೋರ್. ನಾ ಆಲ್ರೆಡಿ ಹೇಳ್ದಲ್ಲ, ನಿಮ್ಮ ಸ್ಕೋರ್ ಮೇಲೆ ನಿಮಗೆ ಏನಂತಾರೆ ಕಂಪ್ಯಾರಿಸನ್ ಇರ್ಬೇಕು. ನಿನ್ನೆಗಿಂತ ಇವತ್ತು ನೀವು ಬೆಸ್ಟ್ ವರ್ಷನ್ ಆಗಿರ್ಬೇಕು, ನಾಳೆ ಇದಕ್ಕಿಂತ ಬೆಟರ್ ವರ್ಷನ್ ಆಗಿರ್ಬೇಕು, ಅದಕ್ಕಿಂತ ನೆಕ್ಸ್ಟ್ ಇದಕ್ಕಿಂತ ಗ್ರೇಟ್ ವರ್ಷನ್ ಆಗಿರ್ಬೇಕು. ಸೊ ಅಟ್ ಲಾಸ್ಟ್ ನೀವು
ಬೆಸ್ಟ್ ಆಫ್ ದಿ ಬೆಸ್ಟ್ ಆಗಿರ್ಬೇಕು. ಓಕೆ, ಅದೇ ನಿಮಗೆ ಕಂಪ್ಯಾರಿಸನ್. ಇನ್ನೊಬ್ಬರ ಮಾರ್ಕ್ಸೋ, ಇನ್ನೊಬ್ಬರ ಮಾರ್ಕ್ ಟೆಸ್ಟ್ ಮಾರ್ಕ್ಸೋ ಇದೆಲ್ಲ ನಮಗ್ ಬೇಡ. ಸೊ ಫೈನಲ್ ಪ್ರಿಪರೇಷನ್ ಫಾರ್ಮುಲಾ ಏನು ಅಂದ್ರೆ, ಲರ್ನ್ ಫಸ್ಟ್, ಕಂಪ್ಲೀಟ್ ದ ಸಿಲೆಬಸ್, ಅದಾದ್ಮೇಲೆ ರಿವೈಸ್, ರಿಪೀಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಮಲ್ಟಿಪಲ್ ಟೈಮ್ಸ್ ಅಂತ ಒತ್ತೇ ಅಲ್ಲಲ್ಲ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್, ಸಾಲ್ವ್ ಕ್ವಾಲಿಟಿ MCQs ಎವ್ರಿ ಡೇ MCQ ಗಳನ್ನ ಸಾಲ್ವ್ ಮಾಡಿ. ಟೆಸ್ಟ್, ಮಾರ್ಕ್ ಟೆಸ್ಟ್ಗಳು ರೆಗ್ಯುಲರ್ ಆಗಿ ತಗೊಳ್ಳಿ. ಅಟ್ಲೀಸ್ಟ್ ವಾರಕ್ಕೊಂದು, 15 ದಿನಕ್ಕೊಂದಾದ್ರೂ ತಗೊಳ್ಳಿ. ಓಕೆನಾ, ವಾರಕ್ಕೊಂದು ಪ್ರಾಕ್ಟೀಸ್ ಮಾಡೋದು ಒಳ್ಳೇದು. ದೆನ್ ಇದನ್ನೇ ರಿಪೀಟ್ ಅನಲೈಸ್ ಮಾಡಿ, ನೀವು ಮಾಡಿರುವಂತ ತಪ್ಪುಗಳನ್ನ ಅನಲೈಸ್ ಮಾಡಿ, ರಿವೈಸ್ ಮಾಡಿ, ದೆನ್ ಇದನ್ನೇ ಕಂಟಿನ್ಯೂ ಮಾಡಿ 4th ತನಕ, ಎಕ್ಸಾಮ್ ಬರೋ ತನಕ. ಸೊ 1 ಅಟೆಂಪ್ಟ್ ಮೈಂಡ್ ಸೆಟ್ ಹೇಗಿರ್ಬೇಕು? ಡೋಂಟ್ ಥಿಂಕ್ ಲೈಕ್ ಐ ಹ್ಯಾವ್ ಟು ಸ್ಟಡಿ ಎವ್ರಿಥಿಂಗ್. ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗಿ, ಈವನ್ ದೋ ಯು ಆರ್ ಪ್ರಿಪೇರಿಂಗ್ ಫಾರ್ ಇಂಡಿಯಾಸ್ ಹೈಯೆಸ್ಟ್ ಯಾವುದೋ ಒಂದು ಬೆಟರ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆದ್ರೂ ಕೂಡ, UPSC IAS ಯಾವ್ದಕ್ಕೆ ಪ್ರಿಪೇರ್ ಆದ್ರೂ ಕೂಡ, ಯಾವತ್ತು ಮೈಂಡ್ ಅಲ್ಲಿ ಅನ್ಕೊಂಬಿಡಿ ನಾನು ಎಲ್ಲಾನು ಕವರ್ ಮಾಡ್ತೀನಿ ಅಂತ. ಯಾಕಂದ್ರೆ ಅದು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿರೋದು ಜ್ಞಾನ ಅಂದ್ರೆ ಇಟ್ಸ್ ಎ ಸಮುದ್ರ ತರ, ಓಷನ್ ತರ. ನೀವೆಷ್ಟು ಓದಿದ್ರು ಏನಾದ್ರೂ ಇರುತ್ತೆ. ಸೊ ನಾ ಎಲ್ಲಾನು ಓದ್ಬಿಡ್ತೀನಿ, ಎಲ್ಲಾನು ತಿಳ್ಕೊಂಡ್ಬಿಡ್ತೀನಿ ಅನ್ನೋದು ಸುಳ್ಳು. ಆದ್ರೆ ಫಸ್ಟ್ ಕಾಂಪಿಟೇಷನ್ ಈ ಫೀಲ್ಡ್ ಬಂದಾಗ ಫಸ್ಟ್ ಮೈಂಡ್ ಹಂಗೆ ಇರುತ್ತೆ, ನಾನು ಬೇಗ ಈ ಸಿಲೆಬಸ್ ಎಲ್ಲ ಕವರ್ ಮಾಡಿ ಮುಗಿಸ್ಬಿಡ್ತೀನಿ. ಇಲ್ಲ, ಅದಾಗಲ್ಲ. ಕಲಿಯೋದು ನೆವರ್ ಎಂಡಿಂಗ್. ಓಕೆ, ಥಿಂಕ್ ಲೈಕ್ ಐ ಹ್ಯಾವ್ ಟು ಪ್ರಿಪೇರ್ ಎವ್ರಿಥಿಂಗ್ ದಟ್ ಮ್ಯಾಟರ್ಸ್ ಫಾರ್ ದ ಎಕ್ಸಾಮ್. ಎಕ್ಸಾಮಿಗೆ ಏನ್ ನಡೆಯುತ್ತೋ ಅದನ್ನ ಮಾತ್ರ ಪ್ರಿಪೇರ್ ಆದ್ರೆ ನೀವು ಸಾಕು. ಇಲ್ಲ ನಾನು ವರ್ಲ್ಡ್ ಗ್ರೇಟೆಸ್ಟ್ ನಾಲೆಡ್ಜ್ ಎಲ್ಲಾನು ಇರುವಂತ ಸೂಪರ್ ಕಂಪ್ಯೂಟರ್ ಆಗ್ಬೇಕು ಅಂದ್ರೆ ಎಲ್ಲಾನು ತಿಳ್ಕೊಬಹುದು. ಸೊ ಐ ಹೋಪ್ ಐ ಕ್ಲಿಯರ್ ಅನ್ನೋದಕ್ಕಿಂತ ಐ ಆಮ್ ಪ್ರಿಪೇರಿಂಗ್ ಟು ಕ್ಲಿಯರ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ October 4th ಎಲ್ರಿಗೂ ಒಳ್ಳೇದಾಗ್ಲಿ. ಸೊ 1 ಅಟೆಂಪ್ಟ್, 1 ಟಾರ್ಗೆಟ್, 1 ಸೆಲೆಕ್ಷನ್. ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಬೆಸ್ಟ್ ವಿಶಸ್ ಫಾರ್ ಎವ್ರಿ ಸಿಂಗಲ್ ಆಫ್ ಯು. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನಿಮ್ಮೆಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಸಲ ಎಲ್ರಿಗೂ ಜಾಬ್ ಆಗ್ಲಿ. ನೀವೆಲ್ಲರೂ ಒಂದೊಳ್ಳೆ ಪೊಸಿಷನ್ ಅಲ್ಲಿ ಇರೋದ್ ನೋಡೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ವಿಡಿಯೋ ಲ್ಯಾಗ್ ಆಗಿಲ್ಲ ಅನ್ಕೊಂತೀನಿ. ಆಲ್ಮೋಸ್ಟ್ ನಾನು ಎಲ್ಲಾನು ಕವರ್ ಮಾಡಿದೀನಿ, ಎಲ್ಲೂ ನಾನ್ಸೆನ್ಸ್ ಮಾತಾಡಿಲ್ಲ. ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ, ಇಂಪಾರ್ಟೆಂಟ್ ಮ್ಯಾಟರ್ನೇ ನಾನು ನಿಮಗೆ ಟಿಪ್ಸ್ಗಳನ್ನ ಹೇಳಿದೀನಿ. ಸೊ ದಟ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬೈ.